ಹೆವೆನ್ಲಿ ಸೇಫ್ಟ್ ಲಾಕರ್, ಭದ್ರವಾಗಿ ಪರಲೋಕದಲ್ಲಿ ನಾವು ಗಂಟು ಮಾಡಿಟ್ಟುಕೊಳ್ಳು. ನಿಮ್ಗೊಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ, ಪರಲೋಕದಲ್ಲಿ ಹೇಗೆ ಗಂಟು ಮಾಡಿಟ್ಟುಕೊಳ್ಳೋದು, ಸೇಫ್ಟಿ ಲಾಕರ್ ಅಂತಂದ್ರೆ ಭದ್ರವಾಗಿ ಬಚ್ಚಿಟ್ಟುಕೊಳ್ಳುವಂಥದ್ದು ಅಂತಕ್ಕಂಥ ವಿಷಯನ ನಾವು ಇವತ್ತು ಕೂಲಂಕುಷವಾಗಿ ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರೇ. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಇವತ್ತು ಭೂಮಿ ಮೇಲೆ ಅನೇಕರು ಗಂಟು ಮಾಡಿಟ್ಟುಕೊಳ್ಳುವುದನ್ನು ನಾವು ನೋಡ್ತಾ ಇದ್ದೀವಿ. ಒಂದ್ಸಲ ವಾಕ್ಯದಿಂದಾನೇ ಮಾತಾಡಿಕೊಂಡು ಮುಂದಕ್ಕೆ ಸಾಗೋಣ. ನಾವು ಮತ್ತೇನು ಬರೆಸುವಾರ್ತೆ 6ನೇ ಅಧ್ಯಾಯ, ಮತ್ತೇನು ಬರೆಸುವಾರ್ತೆ 6ನೇ ಅಧ್ಯಾಯ 19ನೇ ವಚನವನ್ನು 19ನೇ ವಚನ, ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಬೇಡ್ರಿ, ಇಲ್ಲಿ ನುಸಿ ಇಡುವುದು, ಕಿಲುಬತ್ತುವುದು, ಕೆಟ್ಟು ಹೋಗುವುದು, ಇಲ್ಲಿ ಕಳ್ಳರು ಕನ್ನ ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಿ, ಅಲ್ಲಿ ಅದು ನುಸಿ ಇಡುವುದಿಲ್ಲ, ಕೆಟ್ಟು ಹೋಗುವುದಿಲ್ಲ, ಅಲ್ಲಿ ಕಳ್ಳರು ಕದಿಯುವುದು ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ ಅನ್ನಂತ ವಿಷಯನ್ನ ನಾವು ಒಂದ್ಸಲ ಆಲೋಚನೆ ಮಾಡ್ರಿ. ಅಂದ್ರೆ ಯೇಸು ಸ್ವಾಮಿ ಹೇಳುವಂತ ಬೋಧನೆಯಲ್ಲಿ ಒಂದು ಅದ್ಭುತವಾದಂತ ಸಂದೇಶ ಏನಂತಂದ್ರೆ, ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಬೇಡ್ರಿ ಅಂತೇಳಿ ವಾಕ್ಯವು ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇವತ್ತು ಪ್ರಪಂಚದಲ್ಲಿರ್ತಕ್ಕಂಥ ಮನುಷ್ಯರೆಲ್ಲರೂ ಕೂಡ ಯಾವಾಗ ಸಾಯ್ತವೋ ಗೊತ್ತಿಲ್ಲ, ಆದ್ರೂ ಗಂಟು ಮಾಡಿಟ್ಟುಕೊಳ್ಳುವುದನ್ನು ನಾವು ನೋಡ್ತಾ ಇದ್ದೀವಿ. ಅನ್ಯ ಜನರು ಅದಕ್ಕಾಗಿ ತವಕ ಪಡ್ತಾ ಇದ್ದಾರೆ. ಲೋಕಕ್ಕೋಸ್ಕರ ಗಂಟು ಅಂದ್ರೆ ಧನ, ಹಣ, ಬಂಗಾರು, ಬೆಳ್ಳಿ, ವಜ್ರ, ಮುತ್ತು, ರತ್ನ, ವೈಡೂರ್ಯ ಇವೆಲ್ಲವೂ ಕೂಡ ಗಂಟು. ಭೂಲೋಕದಲ್ಲಿ ಸಂಪಾದನೆ ಮಾಡಿಕೊಂಡು ಈ ಸಂಪಾದನೆ ಬಚ್ಚಿಟ್ಟುಕೊಳ್ಳುವುದಕ್ಕಾಗಿ ಇವತ್ತು ಬ್ಯಾಂಕ್ಗಳನ್ನು ಸೃಷ್ಟಿ ಮಾಡಿಕೊಂಡಿದೆ. ಆ ಒಂದು ಕಾಲಕ್ಕ ಮನೆಯಲ್ಲೇ ಇಟ್ಕೊಳ್ತಿದ್ರು ಅಥವಾ ಭೂಮಿಯಲ್ಲಿ ಊದಿಡ್ತಿದ್ರು. ಆದ್ರೆ ಅದು ಸೇಫ್ಟಿ ಅಲ್ಲ ಅಂತ ಹೇಳಿ ತಿಳ್ಕೊಂಡು ಇವತ್ತು ಅನೇಕ ರೀತಿಯಾಗಿ ಬ್ಯಾಂಕ್ ಸೃಷ್ಟಿ ಮಾಡಿಕೊಂಡಿದ್ದಾರೆ. ನಮ್ ಬ್ಯಾಂಕ್ ಅಲ್ಲಿ ಏನಂತಾರ, ನಮ್ಮ ಬ್ಯಾಂಕ್ ನಲ್ಲಿ ಇಡ್ರಿ, ನಮ್ಮ ಬ್ಯಾಂಕ್ ನಲ್ಲಿ ಇಡ್ರಿ, ನಾವು ಸೇಫ್ಟಿ ಆಗಿ ನೋಡ್ಕೊಳ್ತೀವಿ, ನಿಮ್ ದುಡ್ಡನ್ನ ಯಾರು ಕೂಡ ಕದಿಲಾರ್ದಂಗೆ ನಾವು ಸೇಫ್ಟಿ ಆಗಿ ಇಟ್ಕೊಳ್ತೀವಿ ಅಂತ ಹೇಳಿ ಇವತ್ತು ಬ್ಯಾಂಕ್ಗಳನ್ನು ಸೃಷ್ಟಿ ಮಾಡಿಕೊಂಡು ಆ ಬ್ಯಾಂಕ್ಗಳಲ್ಲಿ ನಾವು ಭದ್ರವಾಗಿ ನಾವು ಸಂಪಾದನೆ ಮಾಡಿರತಕ್ಕಂಥದ್ದನ್ನು ಜಮಾ ಮಾಡಿ ಇಟ್ಟುಕೊಳ್ತಾ ಇದ್ವಿ. ಎಷ್ಟೋ ಹೆಸರುಗಳಿದಾವ್ರಿ. ನಮ್ಮ ಮಾನವಿ ಬಹಳ ಸಣ್ಣದು, ಆದ್ರೆ ಬ್ಯಾಂಕ್ಗಳು ಸುಮಾರು 50 ಬ್ಯಾಂಕ್ಗಳು ಇದಾವ್ರಿ. ಮಾನವಿ ಬಹಳ ಸಣ್ಣದು ಪ್ರಿಯರೇ, ತಾಲೂಕ ಇದಾವೆ. ಬಟ್ ನಾವು ಗಂಟು ಮಾಡಿ ಎಷ್ಟು ಇಟ್ಕೊಂತಾರಂತ ನಮ್ಗೆ ಗೊತ್ತಾಗ್ತಾ ಇದೆ ಅಂದ್ರೆ, ಮಾನವಿ ಸಣ್ಣದಿದ್ರು ಕೂಡ ಸುಮಾರು 50 ಬ್ಯಾಂಕ್ಗಳಿದಾವೆ. ಹೆಚ್ಚು ಕಡಿಮೆ ಶೇರ್ ಬ್ಯಾಂಕ್ ಆಗಿರ್ಬೋದು, ಗೌರ್ಮೆಂಟ್ ಬ್ಯಾಂಕ್ ಆಗಿರ್ಬೋದು, ಪ್ರೈವೇಟ್ ಬ್ಯಾಂಕ್ ಆಗಿರ್ಬೋದು, ಸಹಕಾರಿಗಳ ಬ್ಯಾಂಕ್ಗಳಾಗಿರ್ಬೋದು, ಹೀಗೆ ಹಲವಾರು ರೀತಿಯಲ್ಲಿ ನಾವು ನೋಡಿದಾಗ ಸುಮಾರು 50 ಬ್ಯಾಂಕ್ಗಳಲ್ಲಿ ಪ್ರತಿಯೊಬ್ಬರದ್ದು ಕೂಡ ಅಕೌಂಟ್ ಮಾಡಿಕೊಂಡು ತಮ್ಮ ಕೈಲಾದಷ್ಟು ಹಣ ಜಮಾ ಮಾಡಿಕೊಳ್ತಾ ಇದ್ದಾರೆ. ಇನ್ನು ದೊಡ್ಡ ದೊಡ್ಡ ಬ್ಯಾಂಕ್ಗಳು ಇದಾವೆ. ಆ ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ಕೂಡ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಜಮಾ ಮಾಡಿಕೊಂಡು ಇಟ್ಟುಕೊಳ್ತಾ ಇದ್ದಾರೆ. ಇವು ಯಾವುವು ಅಲ್ಲ, ಇಲ್ಲಿ ನಾವು ಗೌರ್ಮೆಂಟ್ಗೆ ಸಿಗುತ್ತೇವೆ. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಬ್ಯಾಂಕ್ಗಳನ್ನ ಇಟ್ಕೊಂಡ್ರೆ ಗೌರ್ಮೆಂಟ್ ಗೊತ್ತಾಗ್ತದ ಅಂತ ಹೇಳಿ ಬ್ಲ್ಯಾಕ್ ಮನಿ ಇಟ್ಕೊಳ್ತಕ್ಕಂಥವ್ರು ಅಂದ್ರೆ ರಾಜಕೀಯ ನಾಯಕರಾಗಿರ್ಬೋದು, ಅಗರ್ಭ ಶ್ರೀಮಂತರಾಗಿರ್ಬೋದು, ಬ್ಯಾಂಕ್ಗಳಲ್ಲಿ ಇಡದೆ ಇನ್ನು ಬೇರೆ ದೇಶಗಳಲ್ಲಿ ಹೋಗಿ ಅಲ್ಲಿ ತಮ್ಮ ದುಡ್ಡನ್ನು ಇಟ್ಕೊಳ್ಳುವಂಥದ್ದನ್ನು ನೋಡ್ತಾ ಇದ್ವಿ. ಸ್ವಿಟ್ಜರ್ಲೆಂಡ್ ಆಗಿರ್ಬೋದು, ಇನ್ನು ಬೇರೆ ಬೇರೆ ದೇಶಗಳಲ್ಲಿ, ಒಂದು ದೇಶ ಅಂತ ಅಲ್ಲ, ಹಲವಾರು ದೇಶಗಳಲ್ಲಿ ಬ್ಯಾಂಕ್ಗಳನ್ನು ಓಪನ್ ಮಾಡಿಕೊಂಡು ಅಲ್ಲಿ ಅಕೌಂಟ್ ಓಪನ್ ಮಾಡಿಕೊಂಡು ನಮ್ಮ ಭಾರತ ದೇಶದ ದುಡ್ಡನ್ನು ಇನ್ನೂ ಇತರ ದೇಶಗಳಲ್ಲಿ ಜಮಾ ಮಾಡಿಟ್ಟುಕೊಂಡು ಸೇಫ್ಟ್ ಆಗಿ ಭದ್ರವಾಗಿ ಅದನ್ನ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಮಗ್ ಗೊತ್ತುಂಟು ಪ್ರಿಯ. ಯಾಕಂದ್ರೆ ನಮ್ಮ ಮೋದಿ ಅವರು ಇದಾರಲ್ಲ, ಮೋದಿ ಅವರು ರಾಜಕೀಯ ಅಂದ್ರೆ ಎಲೆಕ್ಷನ್
ನಿಂದಿರುವುದಕ್ಕಿಂತ ಮುಂಚಿತವಾಗಿ, ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ಅವ್ರು ಮಾತು ಕೊಟ್ಟದ್ದೇನೆಂದ್ರೆ, ಈ ಬ್ಲ್ಯಾಕ್ ಮನಿ ಬಹಳ ಇದೆ ನಮ್ಮ ಭಾರತ ದೇಶದ, ಸುಮಾರು ಸಾವಿರಾರು ಲಕ್ಷ ಕೋಟಿಗಳಿದಾವೆ, ಅವೆಲ್ಲವನ್ನು ನಾನು ಹೊರಗೆ ತರ್ತೇನೆ, ನನಗೆ ಓಟ್ ಹಾಕ್ರಿ. ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಭಾರತ ದೇಶದ ದುಡ್ಡು ಒಯ್ದಲ್ಲಿ ಇಟ್ಟುಕೊಂಡಿದ್ದಾರೆ, ಅದೆಲ್ಲವನ್ನು ನಾನು ಓಪನ್ ಮಾಡ್ತೀನಿ, ತರ್ತೇನೆ, ಹೊರಗೆ ತರ್ತೇನೆ ಅಂತ ಹೇಳಿ ಸುಳ್ಳು ಪ್ರಮಾಣ ಮಾಡಿ ಅನೇಕರು ಕೂಡ ಓಟ್ ಹಾಕ್ಸಿಕೊಂಡು ₹1 ಕೂಡ ಹೊರಗೆ ತರಲಾರ್ದಂಗೆ ನೋಟುಗಳನ್ನು ಚೇಂಜ್ ಮಾಡಿಕೊಂಡು ಹೊಸ ನೋಟ್ ಇಟ್ಕೊಂಡ್ರೆ ಆಯ್ತು ಬಿಡು ಅಂತ ಹೇಳಿ. ಯಾಕೆ ಅಲ್ಲಿಟ್ಟಿರ್ತಕ್ಕಂಥ ದುಡ್ಡು ಇದೇ ನೋಟು ಆ ನೋಟ್ ಅಂತ ಏನಿಲ್ಲಲ್ಲ, ಹೊರಗಿನ ದೇಶದಲ್ಲಿ ಇಟ್ಟಿರ್ತಕ್ಕಂಥ ನೋಟುಗಳಿಗೆ. ಅದಕ್ಕಾಗಿ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಈ ಸೇಫ್ಟಿ ಲಾಕರ್ ಅಂತಂದ್ರೆ ಭದ್ರವಾಗಿ ಕಾಪಾಡುವಂತ ಒಂದು ಲಾಕ್ ಇರುತ್ತೆ. ಆ ಲಾಕ್ ಕೋಡ್ ಅವರಿಗೆ ಗೊತ್ತಿರುತ್ತೆ. ಆ ಕೋಡ್ ಹೇಳಿದ್ರೆ ಅವ್ರ ಲಾಕ್ ಓಪನ್ ಆಗುತ್ತೆ, ಆ ದುಡ್ಡು ತರೋದಕ್ಕೆ ಸಾಧ್ಯ ಅಂತೇಳಿ. ಇದು ಯಾರು ಕದಿಯುವುದಕ್ಕೆ ಸಾಧ್ಯ ಇಲ್ಲ. ಕಂಚಿನರಿ ಜಂಡು ಬಂದೆ, లేదంటే ಫ್ಯಾನ್ ಬಂದು ಒಂದು ಜನ ಬಂದು. ಓಕೆ ಪ್ರಿಯ, ಈ ರೀತಿಯಾಗಿ ಅನೇಕ ಅಗರ್ಭ ಶ್ರೀಮಂತರು ದುಡ್ಡು ಜಮಾ ಮಾಡಿಕೊಂಡು ಅನೇಕ ರೀತಿಯಲ್ಲಿ ಸಂಪಾದನೆ ಇಟ್ಟುಕೊಂಡು ಈ ಭೂಮಿ ಮೇಲೆ ಗಂಟು ಮಾಡಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಅನೇಕ ರೀತಿಯಲ್ಲಿ ಗಂಟು ಮಾಡಿ ಇಟ್ಟುಕೊಂಡು ಆ ಗಂಟಿಗೆ ಸೇಫ್ಟಿ ಲಾಕರ್ ಅಂತೇಳಿ ಲಾಕ್ ಮಾಡ್ಕೊಂಡು ಬಚ್ಚಿಟ್ಟುಕೊಂಡಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ನಾವು ಫೋನ್ ಪೇ ಮಾಡ್ತೀವಿ, ಗೂಗಲ್ ಪೇ ಮಾಡ್ತೀವಿ. ಈ ಇದರಲ್ಲಿ ಕೂಡ ನಮಗೆ ಆ ಒಂದು ಫೋನ್ ಪೇ ಮಾಡುವಾಗ ಲಾಕ್ ಖಚಿತವಾಗಿ ಇರುತ್ತೆ ಪ್ರಿಯರೇ. ಪ್ರತಿಯೊಂದು ಫೋನ್ಗೆ ಲಾಕ್ ಇಟ್ಕೊಂಡಿರ್ತಾರ, ಅಕೌಂಟ್ಗೆ ಲಾಕ್ ಇಟ್ಕೊಂಡಿರ್ತಾರೆ. ಕಾರಣ ಏನಂದ್ರೆ ಆ ದುಡ್ಡು ಯಾರು ತೆಗಿಬಾರ್ದು ಅಂತೇಳಿ. ನನ್ನ ಫೋನ್ ಇದೆ, ಈಗ ನನ್ನ ಫೋನಿಗೆ ಒಂದು ಲಾಕ್ ಇದೆ, ಫೋನ್ ಪೇಗೆ ಒಂದು ಲಾಕ್ ಇದೆ. ನಾನು ದುಡ್ಡು ಹಾಕ್ಬೇಕಾದ್ರೂ ಆ ಲಾಕ್ ಓಪನ್ ಮಾಡ್ಬೇಕು, ಅದೇ ಅಲ್ವಾ? ನನ್ನ ಫೋನ್ ನಿಂದ ಇನ್ನೊಂದು ಫೋನಿಗೆ ದುಡ್ಡು ಹೋಗ್ಬೇಕಂದ್ರೆ ಲಾಕ್ ಅಂತ ಇರ್ತದ, ಆ ಲಾಕ್ ಓಪನ್ ಮಾಡ್ಬೇಕು. ಆ ಲಾಕ್ ಯಾರಿಗ್ ಗೊತ್ತಿರ್ತದ? ನನಗೆ ಮಾತ್ರ ಗೊತ್ತಿರ್ತದೆ. ಇವತ್ತು ಬ್ಯಾಂಕ್ಗಳಲ್ಲಿ ಕೂಡ ಅನೇಕ ದೊಡ್ಡ ದೊಡ್ಡ ದೇಶಗಳಲ್ಲಿ ಈ ಹಣವನ್ನು ಬಚ್ಚಿಟ್ಟುಕೊಂಡಿರ್ತಕ್ಕಂಥವರಿಗೆ ಸೇಫ್ಟಿ ಲಾಕ್ ಅಂತ ಒಂದು ಇರ್ತದೆ. ಆ ಲಾಕ್ ಅವರೇ ಓಪನ್ ಮಾಡ್ಬೇಕು. ಅವ್ರು ಓಪನ್ ಮಾಡಿದಾಗ ಮಾತ್ರ ಅದು ಓಪನ್ ಆಗೋದಕ್ಕೆ ಸಾಧ್ಯ ಪ್ರಿಯರೇ. ಈ ರೀತಿಯಾಗಿ ಅನೇಕ ಅಗರ್ಭ ಶ್ರೀಮಂತರು, ರಾಜಕೀಯ ನಾಯಕರು ದುಡ್ಡು ಬಚ್ಚಿಟ್ಟುಕೊಂಡಿರುವುದನ್ನು ನಾವು ನೋಡ್ತೇವೆ. ಯಾಕಂದ್ರೆ ಅವ್ರಿಗೆ ಮಾತ್ರ ಆ ಲಾಕ್ ಗೊತ್ತು, ಅವ್ರಿಗೆ ಮಾತ್ರ ಅದನ್ನು ಓಪನ್ ಮಾಡುವುದಕ್ಕೆ ಗೊತ್ತು ಪ್ರಿಯರೇ. ಬೇರೆ ಯಾರಿಗೂ ಕೂಡ ಅದು ಓಪನ್ ಆಗಲ್ಲ. ಅದೇ ರೀತಿಯಾಗಿ ಪ್ರಿಯರೇ, ಈ ಲೋಕದಲ್ಲಿ ಒಂದು ದೇಶದಲ್ಲಿ ದುಡ್ಡು ಇನ್ನೊಂದು ದೇಶಕ್ಕೆ ಬಳಸ್ಬೇಕಂತಂದ್ರೆ ಅದೇನಾಗುತ್ತಂದ್ರೆ, ಯಾವ ದೇಶದಲ್ಲಿ ನಾವು ದುಡ್ಡು ಜಮಾ ಮಾಡ್ತೀವೋ ಆ ದೇಶದ ದುಡ್ಡು ಇನ್ನೊಂದು ದೇಶದಲ್ಲಿ ನಾವು ಜಮಾ ಮಾಡ್ಬೇಕಾದ್ರೂ ಅಥವಾ ಇನ್ನೊಂದು ದೇಶಕ್ಕೆ ನಾವು ಹೋಗ್ಬೇಕಾದ್ರೂ ದುಡ್ಡು ಮಾರ್ಪಡಿಸ್ಕೊಳ್ಬೇಕಾಗುತ್ತೆ, ಚೇಂಜ್ ಮಾಡ್ಕೊಳ್ಬೇಕು. ನಾವ್ ಇಲ್ಲಿಂದ ಪಾಕಿಸ್ತಾನಕ್ಕೆ ಹೋಗ್ಬೇಕಂದ್ರೆ ಇದೇ ದುಡ್ಡು ತಗೊಂಡು ಪಾಕಿಸ್ತಾನಕ್ಕೆ ಹೋಗ್ಬೇಕಂದ್ರೆ ಆಗಲ್ಲ. ಬಾಂಗ್ಲಾದೇಶಕ್ಕೆ ಹೋಗ್ಬೇಕಾದ್ರೆ ಇದೇ ದುಡ್ಡು ಬಳಕೆಗೆ ಬರೋದಿಲ್ಲ. ಹಾಗೆ ಅಮೆರಿಕ, ಆಸ್ಟ್ರೇಲಿಯಾ, ಜಪಾನು, ಜರ್ಮನು, ಇನ್ನು ಲಂಡನ್, ಸ್ವಿಟ್ಜರ್ಲ್ಯಾಂಡು, ನ್ಯೂಜಿಲ್ಯಾಂಡ್ ಯಾವ್ಯಾವ ಇದಾವಲ್ಲ, ಈ ದೇಶಗಳಿಗೆ ಯಾವ ಕೂಡ ನಮ್ ದುಡ್ಡು ಡೈರೆಕ್ಟ್ ಆಗಿ ಹೋಗಿ ಅಲ್ಲಿ ಇಡೋದಕ್ಕೆ ಬರಲ್ಲ. ದುಡ್ಡನ್ನ ಆ ದೇಶಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಮಾರ್ಪಡಿಸ್ಕೊಳ್ಬೇಕು, ಚೇಂಜ್ ಮಾಡ್ಕೊಳ್ಬೇಕು, ಅವ್ರ ದುಡ್ಡಾಗಿ ಒಯ್ಬೇಕು. ಈಗ ನಾವ್ ಏನಾದ್ರು ಅಮೆರಿಕ ಹೋಗ್ಬೇಕು ಅಂತಂದ್ರೆ ನನ್ನ ಖರ್ಚಿಗೆ ಎಷ್ಟು ದುಡ್ಡು ಬೇಕಾಗ್ತದೋ ಅಷ್ಟು ದುಡ್ಡು ನಾನು ಏರ್ಪೋರ್ಟ್ ಅಲ್ಲಿ ಹೋಗಿ ನಾನು ಇಂಥ ದೇಶಕ್ಕೆ ಹೋಗ್ತೇನೆ ಅಂತ ಹೇಳಿ ಈ ದುಡ್ಡು ಕೊಟ್ರೆ ಈ ದುಡ್ಡಕ್ಕೆ ಸರಿಯಾದಂತ ಸಮಾನವಾದಂತ ದುಡ್ಡು ಆ ದೇಶದ ನೋಟುಗಳನ್ನ ನಮಗ್ ಕೊಡ್ತಾರೆ. ನಾವು ಆ ದುಡ್ಡು ಒಯ್ದು ಆ ದೇಶದಲ್ಲಿ ನಾವು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಪ್ರಿಯರೇ. ಯಾಕಂತಂದ್ರೆ ಇಲ್ಲಿ ದುಡ್ಡು ನಾನು ಡೈರೆಕ್ಟ್ ಆಗಿ ಹೋಯ್ತೀನಿ ಅಂತಂದ್ರೆ ₹1 ಕೂಡ ನಿನಗೆ ಯೂಸ್ ಆಗಲ್ಲ, ಮತ್ತೆ ಅಲ್ಲಿ ಖರ್ಚಿಗೆ ನೀನ್ ದುಡ್ಡು ಇರಲ್ಲ ಪ್ರಿಯ. ಅದೇ ರೀತಿಯಾಗಿ ಇವತ್ತು ಭೂಲೋಕದಲ್ಲಿ ನಾವು ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ ಅಂತ ಯೇಸು ಸ್ವಾಮಿ ಹೇಳುವುದನ್ನು ನಾವು ನೋಡ್ತಾ ಇದೀವಿ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ. ಒಂದು ವೇಳೆ ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಂಡ್ರೆ ಕಳ್ಳರು ಕದಿತಾರ, ಅವು ನುಸಿ ಹಿಡಿತದ, ಅದು ಕಿಲುಬತ್ತದ, ಅದು ನಾಶ ಆಗುತ್ತದ ಈ ದುಡ್ಡು. ಅದಕ್ಕಾಗಿ ಈ ದುಡ್ಡನ್ನ ನೀವು ಸೇಫ್ಟ್ ಲಾಕರ್ ಅಲ್ಲಿ ಜಮಾ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಸೇಫ್ಟ್ ಲಾಕರ್ ಅಲ್ಲಿ ಎಲ್ಲಿ ಅಂದ್ರೆ ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳ್ರಿ. ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಬೇಕಂತ ಪ್ರೀತಿ ಉಳ್ಳಂತ ದೇವರ ಮಕ್ಕಳು. ನಮ್ಮ ದುಡ್ಡನ್ನ ಎಲ್ಲಿ ಸೇರಿಸಬೇಕಾಗಿದೆ ಅಂದ್ರೆ ಪರಲೋಕಕ್ಕೆ ಸೇರಿಸಬೇಕಾಗಿದೆ. ಪರಲೋಕಕ್ಕೆ ಜಮಾ ಆಗುತ್ತದ ದುಡ್ಡು ಅಂದ್ರೆ ಪರಲೋಕಕ್ಕೆ ಯಾವ ರೀತಿ ಜಮಾ ಮಾಡಿಕೊಳ್ಳಬೇಕು ಅಂದ್ರೆ ಇಲ್ಲಿರ್ತಕ್ಕಂಥ ದುಡ್ಡನ್ನ ನಾವು ಬಳಸಿಕೊಳ್ಳಬೇಕು ಅಂತಂದ್ರೆ ಇಲ್ಲೇ ಇರ್ತದೆ. ನಾವು
ನಾವು ಇನ್ನೊಂದು ದೇಶಕ್ಕೆ ಹೋಗ್ಬೇಕಂದ್ರೆ ದುಡ್ಡು ಚೇಂಜ್ ಮಾಡ್ಕೊಳ್ಬೇಕಂತ ಅಂದಾಗ ಈ ದುಡ್ಡನ್ನ ನಾವು ಪರಲೋಕಕ್ಕೆ ಯಾವ ರೀತಿಯಲ್ಲಿ ಒಯ್ಬೇಕಾಗತ್ತೆ, ದುಡ್ಡು ಯಾವ ರೀತಿ ಪರಲೋಕದಲ್ಲಿ ಜಮಾ ಮಾಡಿಕೊಳ್ಳಬೇಕು ಅನ್ನೋಂಥದ್ದನ್ನ ನಾವು ಆಲೋಚನೆ ಮಾಡ್ಬೇಕಾಗಿದೆ ಪ್ರಿಯರೇ. ಇವತ್ತು ಬಹಳಷ್ಟು ಜನರಿಗೆ ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳುವುದು ಹೆಂಗ ಅನ್ನೋಂಥದ್ದು ಗೊತ್ತಿಲ್ಲ. ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಬೇಕಂತಂದ್ರೆ ಏನೋ ಸಾಯುವಂತ ಸಂದರ್ಭದಲ್ಲಿ ಇವರು ಯಾರು ಅಂತಂದ್ರೆ ಈಜಿಪ್ಟ್ ನಾಗರಿಕತೆ ದೇಶದಲ್ಲಿ, ಅಂದ್ರೆ ಈಜಿಪ್ಟ್ ದೇಶಸ್ಥರು ಏನ್ ಮಾಡ್ತಿದ್ರು ಅಂದ್ರೆ ಸಾಯೋದಕ್ಕಿಂತ ಮುಂಚಿತವಾಗಿ ಒಂದು ಬಾಕ್ಸ್ ಅಲ್ಲಿ ಬಂಗಾರ, ಬೆಳ್ಳಿ, ಅದಕ್ಕೆ ಸಂಬಂಧಪಟ್ಟದ ವಜ್ರಗಳು, ವೈಡೂರ್ಯಗಳು ಇವೆಲ್ಲ ಉಡೋದು ಬಾಕ್ಸ್ ಅಲ್ಲಿ ಇಟ್ಕೊಂಡು ಇವರು ಸಾಯುವಾಗ ಇವರು ಶವ ಪೆಟ್ಟಿಗೆದ ಜೊತೆಗೆ ಆ ಒಂದು ಒಡವೆಗಳಿಟ್ಟಿರ್ತಕ್ಕಂಥ ಒಂದು ಬಾಕ್ಸ್ ಕೂಡ ಆ ಶವಪೆಟ್ಟಿಗೆ ಒಳಗಡೆ ಇಡ್ತಿದ್ದೀರಂತ ಪ್ರಿಯ. ಯಾಕೆ ಅಂತಂದ್ರೆ ನಾವು ಮತ್ತೆ ತಿರುಗಿ ಹುಟ್ಟುತ್ತೀವಿ, ಹುಟ್ಟಿದಾಗ ಮತ್ತೆ ಅವಾಗ ಖರ್ಚಿಗೆ ದುಡ್ಡಿರೋದಿಲ್ಲ ಅಂತ ಹೇಳಿ ಇದೇ ಗಂಟನ್ನ ಮಾಡಿ ಇಟ್ಕೊಂಡು ಸಾಯ್ತಿದ್ರಂತ ಪ್ರಿಯರು. ಈ ಲೋಕದಲ್ಲಿ ಬಳಸುವಂತ ದುಡ್ಡನ್ನ, ಈ ಲೋಕದಲ್ಲಿ ಬಳಸುವಂತ ವಜ್ರಗಳಾಗಿರ್ಬೋದು ಅಥವಾ ಬಂಗಾರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಒಂದಿಷ್ಟು ಮೂಟೆ ಆಗಿ ಕಟ್ಕೊಂಡು ಆ ಶವದ ಪೆಟ್ಟಿಗೆಯಲ್ಲಿ ಇಟ್ಟುಕೊಂಡು ಸಮಾಧಿ ಮಾಡ್ತಿದ್ರ. ಯಾಕೆ ಅಂದ್ರೆ ಅವ್ರದೊಂದು ನಂಬಿಕೆ ಇದೆ. ಏನಂತ ನಂಬಿಕೆ ಇದೆ ಅಂದ್ರೆ ನಾವು ಮತ್ತೆ ಹುಟ್ಟುತ್ತೀವಿ ಅನ್ನಂತ, ಅಥವಾ ನಾವು ಮತ್ತೆ ಇದೇ ದೇಹದಲ್ಲಿ ಜನಿಸಿ ಬರ್ತೀವಿ ಅನ್ನಂತ ಒಂದು ಮೂಢನಂಬಿಕೆ ಅವ್ರ ಹತ್ರ ಇತ್ತು, ನಂಬಿಕೆ ಇತ್ತು. ಅದಕ್ಕಾಗಿ ಅವರು ಆ ರೀತಿಯಾಗಿ ಸಮಾಧಿಗಳಲ್ಲಿ ಹಣವನ್ನು ಅಥವಾ ಧನವನ್ನು ಇಟ್ಟುಕೊಂಡು ಸಮಾಧಿ ಮಾಡಿಕೊಳ್ತಿದ್ದಾರೆ. ಈಗ ನಾವು ಅವರ ಪಿರಮಿಡ್ಸ್ ಅಂದ್ರೆ ಅವರ ಸಮಾಧಿಗಳು ತೋಡ್ತಾ ಇದ್ದಾರೆ ಪ್ರಿಯ. ತೋಡಿದಾಗ ಆ ಬೇಕಾದಷ್ಟು ದುಡ್ಡು ಮತ್ತು ವಜ್ರಗಳು ಮತ್ತು ಬಂಗಾರ, ಬೆಳ್ಳಿ ಸಿಗ್ತಾ ಇದೆ ಪ್ರಿಯರ್. ಇವಾಗ ಅವರ ಸಮಾಧಿಗಳು ತೋಡಿದಂಗಲ್ಲ, ಇಷ್ಟಿಷ್ಟು ಮೂಟೆ ಸಿಗ್ತಾ ಇದೆ. ಕಾರಣ ಏನಂದ್ರೆ ಅವ್ರಿಗೊಂದು ನಂಬಿಕೆ ಏನಂದ್ರೆ ಈ ನಾವು ಸತ್ತು ಮತ್ತೆ ಬದುಕಿದ್ರೆ ಒಂದು ವೇಳೆ ನಾಳೆ ಜೀವನಕ್ಕೆ ಬೇಕಾಗ್ತದ ಅಂತೇಳಿ ಈ ದುಡ್ಡನ್ನು ಜಮಾ ಮಾಡಿಕೊಂಡು ಇಟ್ಟುಕೊಂಡು ಸಾಯ್ತಿದ್ರಂತ ಪ್ರಿಯರ್. ಅದರಂಗ ನಾವು ಕೂಡ ಜಮಾ ಮಾಡಿ ಇಟ್ಟುಕೊಂಡು ನಮ್ಮ ಸಮಾಧಿ ಒಳಗಡೆ ಇಟ್ಟುಕೊಂಡು ಹೋದ್ರೆ ಒಂದು ವೇಳೆ ನಾಳೆ ಯೇಸು ಸ್ವಾಮಿ ಬಂದಾಗ ನಾವು ಪುನರುತ್ಥಾನ ಹೊಂದಿತವಲ್ಲ, ಮತ್ತೆ ಹುಟ್ಟುತ್ತವಲ್ಲ, ಮತ್ತೆ ಜನಿಸ್ತವಲ್ಲ, ಅಂದ್ರೆ ತಿರುಗಿ ಎದ್ದು ಬರ್ತವಲ್ಲ, ಮರಣದ ಜಯಿಸಿ ಮತ್ತೆ ನಾವು ತಿರುಗಿ ಎದ್ದು ಬಂದಾಗ ಆ ಗಂಟನ್ನು ಹಿಡ್ಕೊಂಡು ಪರಲೋಕ ಹೋಗ್ಬೇಕಾ? ಪರಲೋಕದಲ್ಲಿ ಜಮಾ ಮಾಡಿ ಇಟ್ಕೊಳ್ರಿ ಅಂತ ಹೇಳಿದಾನಲ್ಲ. ಆ ರೀತಿ ಅನ್ಕೊಂಡಿದ್ದೀರಾ ಇವತ್ತು ಸಮಾಜದಲ್ಲಿ ಕ್ರೈಸ್ತರು? ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ರಿ, ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ರಿ ಅಂತಂದ್ರೆ ಪರಲೋಕದಲ್ಲಿ ಹೇಗೆ ಗಂಟು ಮಾಡಿ ಇಟ್ಟುಕೊಳ್ಳಬೇಕು? ಪರಲೋಕದಲ್ಲಿ ಹೇಗೆ ಜಮಾ ಮಾಡಿಕೊಳ್ಳಬೇಕು? ಭೂಮಿ ಮೇಲೆ ಜಮಾ ಮಾಡಿಕೊಂಡ್ರೆ ಅದು ಕಳ್ತನ ಮಾಡ್ತಾರ, ನುಸಿ ಹಿಡಿತದ, ಕಿಲುಬತ್ತದ, ಅದು ನಾಶ ಆಗ್ತದ ಅಂತೇಳಿ ಹೇಳುವುದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೆ ಪರಲೋಕದಲ್ಲಿ ಯಾವ ರೀತಿ ಜಮಾ ಮಾಡಿಕೊಳ್ಳಬೇಕು ಅಂತಕ್ಕಂಥದ್ದು ಇವತ್ತಿಗೂ ಪ್ರಪಂಚದ ಕ್ರೈಸ್ತರ ಆಲೋಚನೆ ಮಾಡ್ತಾ ಇಲ್ಲ ಪ್ರಿಯ. ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ರಿ, ಅಲ್ಲಿ ಕಳ್ಳರು ಇಲ್ಲ, ಅಲ್ಲಿ ಕಿಲುಬತ್ತದಿಲ್ಲ, ಅಲ್ಲಿ ಏನ್ರಿ ಏನಾಗೋದಿಲ್ಲ, ಯಾರು ಸುಲ್ಕೊಳ್ಳುವುದಂತೂ ಇಲ್ಲವೇ ಇಲ್ಲ. ಅಂದ್ರೆ ಅಲ್ಲಿ ಗಂಟು ಮಾಡಿ ಇಟ್ಕೊಳ್ಳೋದ್ರಿಂದ ನಮ್ಗೆ ಲಾಭ ಇದೆನಾ ಅಂದ್ರೆ ಬಹಳಷ್ಟು ಲಾಭ ಇದೆ ಪ್ರಿಯ. ಅದಕ್ಕಾಗಿ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳ್ರಿ ಅಂತ ಯೇಸು ಸ್ವಾಮಿ ಖಚಿತವಾಗಿ ಹೇಳ್ತಾ ಇದ್ದಾನಂದ್ರೆ ಪರಲೋಕದಲ್ಲಿ ಗಂಟು ಬಹಳ ಶ್ರೇಷ್ಠವಾದದ್ದು. ಮತ್ತೆ ಯಾವುದು ಗಂಟಲ್ಲಿ ಇದೇ ದುಡ್ಡು ಡೈರೆಕ್ಟ್ ಆಗಿ ಒಯ್ಯೋದಕ್ಕಾಗುತ್ತಾ? ಆಗಲ್ಲ. ಪರಲೋಕದಲ್ಲಿ ಯೂಸ್ ಆಗಲ್ಲ. ಯಾಕಂದ್ರೆ ಭೂಲೋಕದಲ್ಲಿ ಇನ್ನೊಂದು ದೇಶದಲ್ಲಿ ಈ ದೇಶದ ದುಡ್ಡು ಇನ್ನೊಂದು ದೇಶದಲ್ಲಿ ಯೂಸ್ ಆಗಲ್ಲ ಅಂದ ಮೇಲೆ ಈ ದೇಶದ ದುಡ್ಡು ಪರಲೋಕದಲ್ಲಿ ಹೆಂಗೆ ಯೂಸ್ ಆಗುತ್ತೆ ಒಂದ್ಸಲ ಆಲೋಚನೆ ಮಾಡ್ರಿ. ಪರಲೋಕದಲ್ಲಿ ಹೆಂಗೆ ಯೂಸ್ ಆಗುತ್ತೆ? ಆಗಲ್ಲ. ಮತ್ತೆ ಪರಲೋಕದಲ್ಲಿ ಯಾವ ರೀತಿ ಗಂಟು ಮಾಡಿ ಇಟ್ಕೊಳ್ಬೇಕು ನಾವು? ಪರಲೋಕದಲ್ಲಿ ಹೇಗೆ ಗಂಟು ಮಾಡಿ ಇಟ್ಕೊಳ್ಬೇಕು ನಾವು? ಅಲ್ಲಿ ಸೇಫ್ಟಿ ಲಾಕರ್ ಇದೆ ಅಂತ ಪ್ರಿಯತೆ. ಪರಲೋಕದಲ್ಲಿ ಸೇಫ್ಟಿ ಲಾಕರ್ ಇದೆ, ಅಲ್ಲಿ ನಾವು ಜಮಾ ಮಾಡಿಕೊಳ್ಬೇಕು. ಅಲ್ಲಿ ಜಮಾ ಮಾಡಿಕೊಳ್ಬೇಕಂದ್ರೆ ಇಲ್ಲಿ ನಾವ್ ಏನ್ ಮಾಡ್ಬೇಕಂತಕ್ಕಂಥದ್ದನ್ನು ಆಲೋಚನೆ ಮಾಡ್ಬೇಕಾಗಿದೆ. ಆಲೋಚನೆ ಇಲ್ಲದೆ ಇವತ್ತು ಭೂಮಿ ಮೇಲೆ ಕ್ರೈಸ್ತರು ಕೂಡ ಆ ಬೇಕಾದಷ್ಟು ಆಸ್ತಿ ಅಂತಸ್ತನ್ನು ಜಮಾ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲೇ ಸುಖವಾಗಿ ಬಾಳ್ಬೇಕು, ಇಲ್ಲೇ ಎಲ್ಲ ನಾನು ಅನುಭವಿಸ್ಬೇಕಂತ ಹೇಳಿ ಹಲವಾರು ರೀತಿಯಲ್ಲಿ ಸಂಪಾದನೆ ಮಾಡಿಕೊಂಡು ಕೂಡಿಟ್ಟುಕೊಂಡು ಈ ಭೂಲೋಕದಲ್ಲಿ ಬದುಕುವಂತ ಮನುಷ್ಯರನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯ. ಇದು ಎಷ್ಟರ ಮಟ್ಟಿಗೆ ರೈಟ್ ಅಂತಂದ್ರೆ ಬಹಳಷ್ಟು ರಾಂಗ್ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ನಿನ್ನ ಪ್ರತಿಯೊಂದು ರೂಪಾಯಿ ಕೂಡ ಪರಲೋಕಕ್ಕೆ ಸೇರ್ಬೇಕಾಗಿದೆ. ನಿನ್ನ ಸಂಪಾದನೆಯಲ್ಲಿ ಪ್ರತಿ ಪೈಸೆ ಕೂಡ ಪರಲೋಕಕ್ಕೆ ಸೇರ್ಬೇಕಾಗಿದೆ. ಇಲ್ಲೇ ನಾನು ಯಾವುದೋ ಒಂದು ಬ್ಯಾಂಕ್ ನಲ್ಲಿ ದುಡ್ಡು ಇಟ್ಕೊಳ್ತೇನೆ ಅಂತಂದ್ರೆ ಅದು ಶಾಶ್ವತವಾದದ್ದು ಅಲ್ಲ.
ಅದು ಒಂದು ವೇಳೆ ನೀನು ಕೂಡಿಟ್ಕೊಂಡ್ರು ಸತ್ತ ದಿನ ನೀನಂತ ₹1 ಕೂಡ ಒಯ್ಯಲ್ಲ. ಬರೀ ಕೈಲಿಂದ ನೀನು ಪರಲೋಕಕ್ಕೆ ಹೋಗ್ಬೇಕಾಗುತ್ತೆ ಪ್ರಿಯರೇ. ಅದಕ್ಕೆ ಪರಲೋಕಕ್ಕೆ ಹೋಗ್ಬೇಕು ಅಂತಂದ್ರೆ ಪರಲೋಕದಲ್ಲಿ ನಮಗಂತೂ ಒಂದು ಗಂಟು ಬೇಕಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನಿಮಗೆ ಅಲ್ಲಿ ಗಂಟು ಬೇಕಾಗಿದೆ, ಅದನ್ನ ಜಮಾ ಮಾಡಿಕೊಳ್ರಿ, ನೀವು ಪರಲೋಕದಲ್ಲಿ ಜಮಾ ಮಾಡ್ರಿ, ಅಲ್ಲಿ ಖಾತೆ ಓಪನ್ ಮಾಡ್ರಿ, ಅಕೌಂಟ್ ಓಪನ್ ಮಾಡ್ಕೊಳ್ರಿ ಪರಲೋಕದಲ್ಲಿ ಅಂತ ಹೇಳ್ತಾ ಇದ್ದಾನೆ. ಪರಲೋಕದಲ್ಲಿ ಅಕೌಂಟ್ ಓಪನ್ ಮಾಡಿದವರು ಎಷ್ಟು ಮಂದಿ ಇದ್ದೀರಾ? ನಿಮ್ಮಲ್ಲಿ ಎಷ್ಟು ಮಂದಿ ನೀವು ಪರಲೋಕದಲ್ಲಿ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಯಾರು ಕೂಡ ಅಕೌಂಟ್ ಓಪನ್ ಮಾಡ್ಕೊಂಡಿಲ್ಲ ಪರಲೋಕದಲ್ಲಿ. ಪರಲೋಕದಲ್ಲಿ ಅಕೌಂಟ್ ಓಪನ್ ಮಾಡ್ಕೊಂಡ್ರೆ ನಿಜವಾಗ್ಲೂ ಪ್ರಿಯರೇ ನಮ್ ಪ್ರತಿ ಒಂದು ಪೈಸೆ ಕೂಡ ಪರಲೋಕಕ್ಕೆ ಸೇರ್ತದ ಅನ್ನಂತ ಒಂದು ಭರವಸೆ ನಿಮಗಿದೆಯಾ ಪ್ರಿಯರೇ? ಗೊತ್ತಾ ನಿಮಗೆ ಯಾವ ರೀತಿ ಅದನ್ನ ನಾವು ಜಮಾ ಮಾಡಿಕೊಳ್ಳಬೇಕು, ಅಕೌಂಟ್ ಹೆಂಗ ಓಪನ್ ಮಾಡ್ಬೇಕು ಅನ್ನೋದಂಥದ್ದು ನಾನು ನಿಮಗೆ ಕಲಿಸ್ಕೊಡ್ತೇನೆ ಪ್ರಿಯರೇ. ಈ ಬ್ಯಾಂಕ್ಗಳಲ್ಲಿ ನಾವು ಅಕೌಂಟ್ ಓಪನ್ ಮಾಡೋಕೆ ಬ್ಯಾಂಕ್ ಹೋಗ್ತೀವಿ, ಒಂದು ಫಾರಂ ಫಿಲ್ಅಪ್ ಮಾಡ್ತೀವಿ, ಅದ್ರಲ್ಲಿ ನಮ್ ಸಿಗ್ನೇಚರ್ ಮಾಡ್ತೀವಿ, ನಾವು ಫೋಟೋ ಕೊಡ್ತೀವಿ. ಅವ್ರಿಗೆ ಕೊಟ್ಟಾಗ ಅವರೆಲ್ಲ ಜಮಾ ಮಾಡ್ಕೊಂಡು ಅದಕ್ಕೊಂದು ₹500 ಅಥವಾ ₹1000 ಕೊಟ್ಟಾಗ ಆ ಜಮಾ ಮಾಡಿ ಒಂದು ಪಾಸ್ಬುಕ್ ಕೊಡ್ತಾರೆ. ಈ ಪಾಸ್ಬುಕ್ ನಿಮ್ಮಲ್ಲಿ ಇಟ್ಕೊಳ್ರಿ, ನೀವು ಇನ್ನು ಮೇಲೆ ಜಮಾ ಮಾಡ್ರಿ, ದುಡ್ಡು ನಮ್ ಬ್ಯಾಂಕ್ ನಲ್ಲಿ ಸೇಫ್ಟ್ ಆಗಿರ್ತದ ಅಂತ ಹೇಳಿ ಅವರು ನಮಗೊಂದು ಪಾಸ್ಬುಕ್ ಅನ್ನು ಕೊಡುವುದನ್ನು ನೋಡ್ತೀವಿ. ಮತ್ತೆ ನಾವು ಇವಾಗ ಪರಲೋಕದಲ್ಲಿ ನಾವು ಹಣವನ್ನು ಜಮಾ ಮಾಡ್ಬೇಕಂತಂದ್ರೆ ಅಕೌಂಟ್ ಓಪನ್ ಮಾಡ್ಬೇಕಾಗಿದೆ. ಅಕೌಂಟ್ ಓಪನ್ ಮಾಡ್ಬೇಕಂತಂದ್ರೆ ಮೊಟ್ಟ ಮೊದಲನೇದಾಗಿ ನೀನು ಯೇಸು ಸ್ವಾಮಿಯನ್ನು ನಂಬಬೇಕು. ಯೇಸು ಸ್ವಾಮಿಯನ್ನು ನಂಬಿ ದೀಕ್ಷೆ ಸ್ನಾನ ತಗೊಳ್ಬೇಕು. ಅವಾಗ ನೀನು ಪರಲೋಕದಲ್ಲಿ ಒಂದು ಖಾತೆ ತೆರೆಯಲ್ಪಡುತ್ತದೆ ನಿನ್ನ ಹೆಸರು ಮೇಲೆ. ದೀಕ್ಷೆ ಸ್ನಾನ ಯಾರಾದ್ರೂ ತಗೊಂತಾರೋ ಅವರು ಪರಲೋಕಕ್ಕೆ ಹೋಗುವುದಕ್ಕೆ ಅರ್ಹರು, ಯೋಗ್ಯತೆ ಉಳ್ಳವರು. ಈಗ ಪರಲೋಕಕ್ಕೆ ಹೋಗುವುದಕ್ಕೆ ಯೋಗ್ಯತೆ ಉಳ್ಳವರಾಗಿ ದೀಕ್ಷೆ ಸ್ನಾನ ತಗೊಂಡು ಯೇಸು ಕ್ರಿಸ್ತನನ್ನು ನಂಬಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೊಂಡು ಆತನೊಂದು ಮಾರ್ಗದಲ್ಲಿ ನೀನು ಪ್ರವೇಶಿಸಿದೀಯ. ಈಗ ಆ ಅಕೌಂಟ್ ಓಪನ್ ಆಯ್ತು, ಅಕೌಂಟ್ದಲ್ಲಿ ದುಡ್ಡು ಜಮಾ ಮಾಡಬೇಕು. ಹೆಂಗ್ ಮಾಡ್ಬೇಕು ದುಡ್ಡು ಜಮಾ ಅಂತ ಆಲೋಚನೆ ಮಾಡಿದಾಗ ಪ್ರೀತಿ ಉಳ್ಳಂತ ದೇವರ ಒಂದ್ಸಲ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯವನ್ನು ತೆಗಿರಿ ಪ್ರಿಯರೇ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 28, 29 ವಚನಗಳಿಂದ ಓದ್ಕೊಳ್ಳೋಣ ಪ್ರಿಯರೇ. ಒಬ್ಬ ಭಕ್ತನು ಯೇಸು ಕ್ರಿಸ್ತನ ಶಿಷ್ಯನಾಗಿರ್ತಕ್ಕಂಥ ಪೇತ್ರನ ಕೇಳ್ತಾನೆ. ಏನಂತ ಕೇಳ್ತಾ ಇದ್ದಾನೆ? ಈಗ ನಾವು ಎಲ್ಲಾ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ ಎಂದು ಹೇಳುವುದಕ್ಕೆ ಪ್ರಾರಂಭಿಸಲು ಅಂತ ಹೇಳ್ತಾರೆ. ಅಂದ್ರೆ ಪೇತ್ರನ ಏನಂತ ಇಲ್ಲಿ ಡೌಟ್ ಬಂದಿದೆ ಅಂತೆ. ಸ್ವಾಮಿ, ನಾವೆಲ್ಲಾ ಕೆಲಸ ಬಿಟ್ಟು, ನಾವು ಸಂಪಾದನೆ ಮಾಡೋದನ್ನ ಬಿಟ್ಟು, ಎಲ್ಲ ಟೋಟಲ್ ಆಗಿ ಎಲ್ಲವನ್ನು ಬಿಟ್ಟು ನಾವು ನಿನ್ನ ಹಿಂಬಾಲಿಸ್ತಾ ಇದೀವಲ್ಲ, ನಾಳೆ ನಮ್ಗೆ ಏನ್ ಬೆನಿಫಿಟ್ ಇದೆ ಅಂತ ಕೇಳ್ತಾ ಇದ್ದಾನೆ ಪ್ರಿಯರೇ. ಬೆನಿಫಿಟ್ ಏನಿದೆ? ನಾವು ನಿಂತಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ ನಾವು ಒಂದು ಕೆಲಸ ಮಾಡ್ಕೊಳ್ತಿದ್ದೀವಿ, ಮೀನ ಹಿಡಿತಿದ್ದೀವಿ, ಮೀನ ಮಾರ್ಕೊಳ್ತಿದ್ದೀವಿ. ಅದರಿಂದ ಬಂದಿರತಕ್ಕಂಥ ದುಡ್ಡಿನಿಂದ ನಾವು ಕುಟುಂಬವನ್ನು ಪೋಷಣೆ ಮಾಡ್ಕೊಳ್ತಿದ್ದೀವಿ, ಮತ್ತೆ ನಾವು ಸ್ವಲ್ಪ ಜಮಾ ಮಾಡ್ಕೊಳ್ತಿದ್ದೀವಿ, ಅಕೌಂಟ್ ಅಲ್ಲಿ ಹಾಕೊಳ್ತಿದ್ವಿ ನಾವು. ಈಗ ನಮಗೆ ಯಾವ ಕೆಲಸನೂ ಇಲ್ಲ, ಏನು ದುಡಿಮೆನೂ ಇಲ್ಲ, ಏನು ಸಂಪಾದನೆ ಇಲ್ಲ ನಮಗೆ. ಈಗ ನಮಗೇನ್ ಲಾಭ? ನಿನ್ನನ್ನು ಸೇವಿಸುವುದರಿಂದ, ನಿನ್ನನ್ನು ಆರಾಧಿಸುವುದರಿಂದ, ನಿನ್ನಿಂದ ತಿರುಗುವುದರಿಂದ ನಮ್ಗೇನ್ ಬೆನಿಫಿಟ್ ಇದೆ ಅಂತ ಹೇಳಿ ಯಾರು ಕೇಳ್ತಾ ಇದ್ದಾರೆ? ಪೇತ್ರನ ಕೇಳ್ತಾ ಇದ್ದಾನೆ ಪ್ರಿಯರ. ಪೇತ್ರನ ಕೇಳ್ತಾ ಇದ್ದಾನೆ, ನಮ್ಗೆ ಏನ್ ಬೆನಿಫಿಟ್ ಇದೆ ಅಂತ ಪೇತ್ರನು ಕೇಳಲು ಪ್ರಾರಂಭಿಸಿದಾಗ ಯೇಸು ಸ್ವಾಮಿ ಹೇಳ್ತಾನ, ನಿಮ್ಗೆ ಬೆನಿಫಿಟ್ ಬೇಕಾಗಿದೆನಾ? ನನ್ ಮಾತು ಹೇಳ್ತಾನೆ ನೋಡು, ಕೇಳಂತಾನ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿಮಿತ್ತವೂ ಸುವಾರ್ಥ ನಿಮಿತ್ತೆಯೂ ಮನೆಯನ್ನಾಗ್ಲಿ, ಅಣ್ಣ ತಮ್ಮಂದಿರಾಗ್ಲಿ, ಅಕ್ಕ ತಂಗಿಯನ್ನಾಗ್ಲಿ, ತಾಯಿಯನ್ನಾಗ್ಲಿ, ತಂದೆಯನ್ನಾಗ್ಲಿ, ಮಕ್ಕಳನ್ನಾಗ್ಲಿ, ಭೂಮಿಯನ್ನಾಗ್ಲಿ ಬಿಟ್ಟು ಬಿಡುವನೋ ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ, ಮಕ್ಕಳು, ಭೂಮಿ ಇವೆಲ್ಲವೂ ಹಿಂಸೆಗಳು ಸಹಿತವಾಗಿ 100ರಷ್ಟು ಸಿಗುತ್ತದೆ ನಿಮ್ಗ. ನೀವಿಲ್ಲಿ ನನಗೋಸ್ಕರ ನೀವೇನಾದ್ರೂ ಬಿಟ್ಕೊಡ್ತಾ ಇದ್ದೀರೋ, ನನಗೋಸ್ಕರ ನೀವೇನಾದ್ರೂ ಕಷ್ಟ ಪಡ್ತಾ ಇದ್ದೀರೋ, ನನಗೋಸ್ಕರ, ನನ್ನ ಸುವಾರ್ತೆಗೋಸ್ಕರ, ನನ್ನ ರಾಜ್ಯ ವಿಸ್ತರಣೆಗೋಸ್ಕರ ನೀವೇನ್ ಖರ್ಚು ಮಾಡ್ತಾ ಇದ್ದೀರೋ ಅದು ಪರಲೋಕದಲ್ಲಿ ನಿಮಗೆ 100ರಷ್ಟು ಸಿಗುತ್ತಾ ಅಂತ ಹೇಳ್ತಾ ಇದ್ದಾನ ಪ್ರಿಯ. 100ರಷ್ಟು. ನೀನು ₹1 ಇಲ್ಲಿ ಖರ್ಚು ಮಾಡಿದ್ರೆ ₹1ಗೆ ₹100 ಬಡ್ಡಿ ಹಾಕಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ.
100ರಷ್ಟು ಪ್ರತಿಫಲವನ್ನು ನಿನಗೆ ಸಿಗುತ್ತಾ ಅಂತ ಹೇಳ್ತಾ ಇದ್ದಾನೆ. ಹೌದಾ? ಈ ಭೂಲೋಕದಲ್ಲಿ ಯೇಸು ಕ್ರಿಸ್ತನಿಗೂ ರಾಜ್ಯ ವಿಸ್ತರಣೆಗಾಗಿ ಸುವಾರ್ತೆ ನಿಮಿತ್ತವಾಗಿ ಖರ್ಚು ಮಾಡುವಂತ ಪ್ರತಿ ಒಂದು ರೂಪಾಯಿ ಕೂಡ ಬೆಲೆ ಇದೆ ಪ್ರಿಯರೇ. ಅಕೌಂಟ್ ಅಲ್ಲಿ ಜಮಾ ಮಾಡ್ಬೇಕಂತಂದ್ರೆ ದೇವರ ಕೆಲಸಕ್ಕಾಗಿ ನಿನ್ನ ದುಡ್ಡು ಉಪಯೋಗ ಮಾಡಬೇಕು. ದೇವರ ಕೆಲಸಕ್ಕಾಗಿ ನೀನು ಸುವಾರ್ತೆ ನಿಮಿತ್ತವಾಗಿ ನೀನು ಕಷ್ಟಾರ್ಜಿತವನ್ನು ಉಪಯೋಗ ಮಾಡಬೇಕು. ನಿನ್ನ ಸಂಪಾದನೆ ಯೂಸ್ ಆಗ್ಬೇಕು. ನಿನ್ನ ಮನೆ ಖರ್ಚಿಗಿಷ್ಟು, ಹೌದಾ, ನಿನ್ನ ಮನೆ ಖರ್ಚಿಗಿಷ್ಟು, ನಿನ್ನ ಮಕ್ಕಳ ಫೀಸ್ಗಿಷ್ಟು ಅಂತ ತೆಗೆದ ಮೇಲೆ ಇದು ದೇವರಿಗೆ ಅಂತೇಳಿ ದೇವರಿಗೆ ಪ್ರತ್ಯೇಕವಾಗಿ ಇಷ್ಟು ಅಂತ ತೆಗಿಬೇಕು. ಅದು ದೇವರ ರಾಜ್ಯಕ್ಕಾಗಿ ಮತ್ತು ಆತನ ರಾಜ್ಯದ ವಿಸ್ತರಣೆಗಾಗಿ ಸುವಾರ್ತೆ ನಿಮಿತ್ತವಾಗಿ ಅದನ್ನ ಖರ್ಚು ಮಾಡಬೇಕು. ಅದು ನಿನಗೆ ಪರಲೋಕದಲ್ಲಿ 100ರಷ್ಟು ನಿಮಗೆ ಸಿಗುವುದೆಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಅಂದ್ರೆ ಜಮಾ ಹೆಂಗ್ ಮಾಡುವಾಗಂದ್ರೆ ಸುವಾರ್ತೆಗೋಸ್ಕರ ಬಳಸಬೇಕಾಗಿದೆ, ದೇವರ ಕೆಲಸಕ್ಕಾಗಿ ಬಳಸಬೇಕಾಗಿದೆ, ಚರ್ಚಿಗಾಗಿ ಬಳಸಬೇಕಾಗಿದೆ, ಚರ್ಚ್ ಕಟ್ಟಡಗಾಗಿ ಬಳಸಬೇಕಾಗಿದೆ, ಕ್ರಿಸ್ತನ ಒಂದು ರಾಜ್ಯವನ್ನು ವಿಸ್ತರಣೆ ಮಾಡುವುದಕ್ಕಾಗಿ ನಿನ್ನ ದುಡ್ಡು ಖರ್ಚು ಮಾಡಬೇಕಾಗಿದೆ. ಎಷ್ಟು ಖರ್ಚು ಮಾಡ್ತೀವೋ ಅಷ್ಟು ಲಾಭ ಇದೆ ನಿನಗೆ ಅಂತ ಹೇಳ್ತಾನೆ. ಒಂದಕ್ಕೆ 100ರಷ್ಟು ಅಂತ ಹೇಳಿದಾನೆ ಇಲ್ಲಿ. 1ಕ್ಕೆ 100ರಷ್ಟು ಅಂದ್ರೆ ₹1 ದೇವ್ರ ಖರ್ಚು ಮಾಡಿದ್ರೆ ₹100 ಬಡ್ಡಿ ಸಹಿತವಾಗಿ ₹101 ನಿನಗೆ ಕೊಡಲ್ಪಡುವುದು. ಒಂದು ವೇಳೆ ನೀನ್ ₹100 ಖರ್ಚು ಮಾಡಿದ ಅಂತೇಳಿ ಏನ್ರಿ, 100 × 100 ಎಷ್ಟಾಗುತ್ತೆ? 100 × 100 ಎಷ್ಟಾಗುತ್ತೆ ಲೆಕ್ಕ ಹಾಕೊಳ್ಳಿ. ಅಷ್ಟು ಪ್ರತಿಫಲ ನಿನಗೆ ಕೊಡ್ತಾರೆ. ಒಂದ್ ವೇಳೆ ₹1000 ಖರ್ಚು ಮಾಡಿದೆ ದೇವರಿಗೋಸ್ಕರ ಅಂತಂದ್ರೆ 1000 × 100ರಷ್ಟು ಅಂತಂದ್ರೆ ಎಷ್ಟು ಕೋಟಿ ಆಗ್ಬೋದು, ಎಷ್ಟು ಲಕ್ಷ ಆಗ್ಬೋದು. ಒಂದ್ಸಲ ಆಲೋಚನೆ ಮಾಡ್ರಿ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ. ಹೀಗೆ ನೀನು ದೇವರ ಕಾರ್ಯಗಳ ನಿಮಿತ್ತವಾಗಿ ಬಳಸುವಂತ ಪ್ರತಿಯೊಂದು ಕೂಡ ಉಪಯೋಗ ಪಡಿಸುವ ಪ್ರತಿಯೊಂದು ರೂಪಾಯಿಗೆ ಅದಕ್ಕೆ ಅಲ್ಲಿ ಪರಲೋಕದಲ್ಲಿ ಜಮಾ ಆಗುತ್ತಂತ ಪ್ರಿಯರೇ. ಪರಲೋಕದಲ್ಲಿ ಜಮಾ ಆಗುತ್ತ. ಪರಲೋಕದಲ್ಲಿ ಹೆವೆನ್ಲಿ ಸೇಫ್ಟರ್ ಲಾಕರ್. ಹೆವೆನ್ಲಿ ಅಂದ್ರೆ ಪರಲೋಕದಲ್ಲಿ ಸೇಫ್ಟ್ ಆಗಿ ಲಾಕ್ ಇದೆ. ಅಲ್ಲಿ ಆ ಒಂದು ಅಕೌಂಟ್ ಅಲ್ಲಿ ನೀನ್ ದುಡ್ಡು ಜಮಾ ಆಗುತ್ತವ. ಇಲ್ಲಿ ನೀನ್ ಎಷ್ಟು ದೇವರಿಗೋಸ್ಕರ ಪ್ರಯಾಸ ಪಡ್ತಾ ಇದೆಯೋ ಅಷ್ಟು ಅಲ್ಲಿ ಜಮಾ ಆಗ್ತದಂತಕ್ಕಂಥದ್ದನ್ನು ನೀನು ಮರಿಬಾರದು. ಇವತ್ತು ಕ್ರೈಸ್ತರು ಎಲ್ಲದಕ್ಕೋಸ್ಕರ ದುಡ್ಡು ತೆಗಿತಾರ. ದೇವರಿಗೆ ಅಂದ ತಕ್ಷಣನೇ ₹1 ಕೊಡ್ಲೆ, ₹100 ಕೊಡ್ಲೆ, ₹10 ಕೊಡ್ಲೆ, ₹50 ಕೊಡ್ಲೆ ಅಂತ ಆಲೋಚನೆ ಮಾಡ್ತಾರೆ. ಪ್ರತಿ ಭಾನುವಾರ ನಾವು ಪಾಸ್ಟರ್ಗಳಾಗಿರ್ತಕ್ಕಂಥ, ನಾನೇ ಅಲ್ಲ, ಜಗತ್ತಿನಲ್ಲಿ ಪಾಸ್ಟರ್ಗಳಾಗಿರ್ತಕ್ಕಂಥವ್ರೆಲ್ಲರೂ ಕೂಡ ಭಾನುವಾರ ಗೊತ್ತಾಗುತ್ತ ಹಣೆಬರ ಯಾರ್ಯಾರು ಎಷ್ಟೆಷ್ಟಾರ ಅಥವಾ ಎಷ್ಟು ಕಾಣಿಕೆ ಬರ್ತಾ ಇದೆ, ಎಷ್ಟು ಜನರಿದ್ದಾರೆ, ಎಷ್ಟು ಕಾಣಿಕೆ ಆಗಿದ್ದಾರೆ, ಇವರು ಪರಲೋಕದಲ್ಲಿ ಎಷ್ಟು ಜಮಾ ಮಾಡಿಕೊಳ್ತಾರ ಏನ್ರಿ. ₹10, ₹20, ₹50, ₹100. ಅದೇ ನಿನ್ನ ಮನೆ ಖರ್ಚಿಗೆ ನಿನ್ನ ಸಂಪಾದನೆ ಎಲ್ಲ. ನಿನ್ನ ಮನೆ ಖರ್ಚಿಗೆ ಸಂಪಾದನೆ ಎಲ್ಲ ಸಂಪಾದನೆ ಮನೆ ಖರ್ಚಿಗೆ ದೇವರಿಗೆ ಅಂದ ತಕ್ಷಣನೇ ಏನ್ ಮಾಡ್ತೇವೆ ಅಂದ್ರೆ 10, 20, 50, ₹100. ಇದಕ್ಕಿಂತ ಹೆಚ್ಚೇನು ಹಾಕೋದು ಬಹಳ ಕಷ್ಟ. ಯಾರೋ ಅಪರೂಪ ಯಾವಾಗೋ ಒಂದ್ಸಲ ಒಂದು ₹500 ಹಾಕ್ಬಹುದು, ₹200 ಹಾಕ್ಬಹುದು. ಇದಕ್ಕಿಂತ ಹೆಚ್ಚಿಗೆ ನಿನ್ನ ಕಾಣಿಕೆ ಇರಲ್ಲ. ಅಂದ್ರೆ ನೀನು ಪರಲೋಕದಲ್ಲಿ ಜಮಾ ಮಾಡಿಟ್ಟುಕೊಳ್ಳ್ರಿ ಅಂತ ಯೇಸು ಸ್ವಾಮಿ ಹೇಳ್ತಾನ. ನೀನೇನು ಭೂಲೋಕದಲ್ಲಿ ಜಮಾ ಮಾಡಿಟ್ಟುಕೊಳ್ಳುವುದಕ್ಕೆ ನೀನು ಪ್ರಯತ್ನ ಮಾಡ್ತೀವಿ. ಒಬ್ಬೊಬ್ರು ಎಷ್ಟು ಬ್ಯಾಂಕ್ ಇರ್ತಾವ ಅಂದ್ರೆ ಅಷ್ಟು ಬ್ಯಾಂಕ್ ಅಲ್ಲಿ ಅಕೌಂಟ್ ಇರ್ತಾವ ಪ್ರಿಯ. ಎಲ್ಲಾ ಬ್ಯಾಂಕ್ಗಳಲ್ಲಿ ಅಕೌಂಟ್. ಯಾಕೆ ಅಂದ್ರೆ ಈ ಬ್ಯಾಂಕ್ ಕನ್ನಕ್ ಹೊರದ್ರೆ ಈ ಬ್ಯಾಂಕ್ ಲೂಟಿ ಆದ್ರೆ ಇನ್ನೊಂದು ಬ್ಯಾಂಕ್ ಅಲ್ಲಿ ಆದ್ರೆ ದುಡ್ಡು ಇರ್ತದಲ್ಲ ಅಂತ. ಕೆಲವು ಗೌರ್ಮೆಂಟ್ ಬ್ಯಾಂಕ್ಗಳು ಕೂಡ ಲೂಟಿ ಆಗ್ತಿರ್ತಾವ. ಕೆಲವು ಪ್ರೈವೇಟ್ ಬ್ಯಾಂಕ್ಗಳಂತೂ ಎಲ್ಲ ಜಮಾ ಆದ್ಮೇಲೆ ಎತ್ತಂಗಡಿ ಮಾಡಿಬಿಡ್ತಾರ. ಕಲಾಸ್ ಪರಾರಿ ದುಡ್ಡೆಲ್ಲ ತಗೊಂಡು ಓಡಿ ಹೋಗ್ಬಿಡ್ತಾರ. ಅವಾಗ ಯಾರನ್ನ ಕೇಳ್ಬೇಕು ನಮಗ್ ಗೊತ್ತಾಗಲ್ಲ. ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಇಷ್ಟು ಮೋಸ ನಡೆದಿದೆ. ಕೆಲವು ಗೌರ್ಮೆಂಟ್ ಬ್ಯಾಂಕ್ಗಳಲ್ಲಿ ಕೂಡ ಒಂದೊಂದು ಸಂದರ್ಭದಲ್ಲಿ ಕಳ್ಳತನ ಆಗ್ತಾವ ಪ್ರಿಯ. ಅವಾಗ ಬಹಳಷ್ಟು ನಾವು ಗೋಳಾಡ್ಬೇಕಾಗ್ತದೆ. ಎಷ್ಟೋ ಕಷ್ಟಪಟ್ಟು ಶ್ರಮೆ ಪಟ್ಟು ಬೆವರು ಸುರಿಸಿ ಆ ದುಡ್ಡನ್ನ ಸಂಪಾದನೆ ಮಾಡಿಟ್ಟಿರ್ತೀವಿ ಪ್ರಿಯರೇ. ಆದ್ರೆ ಒಂದಲ್ಲ ಒಂದು ದಿನ ಯಾರ ಪಾಲಾಗುತ್ತಂದ್ರೆ ಕಳ್ಳರ ಪಾಲಾಗ್ಬಿಡ್ತದ. ಒಂದ್ ವೇಳೆ ನಾವು ಬ್ಯಾಂಕಲ್ಲಿ ಇಡೋದಿಲ್ಲ, ಎಲ್ಲಾದ್ರೂ ಸೇಫ್ಟ್ ಆಗಿ ಒಂದು ಭೂಮಿ ಮೇಲೆ ಊತಿಡ್ತಂದ್ರೆ, ಭೂಮಿ ಒಳಗೆ ಊತಿಡ್ತಂದ್ರೆ ನೀನ್ ಯಾರಿಗೂ ಹೇಳಿರಲ್ಲ, ಸೇಫ್ಟ್ ಆಗಿ ಅಲ್ಲಿ ಇಟ್ಟಿರ್ತಿದ್ದೆ, ಒಂದಿನ ಸತ್ತೋಗ್ಬಿಡುತ್ತೆ, ಅದು ಮಣ್ಣು ಪಾಲಾಗ್ಬಿಡುತ್ತ. ಅಥವಾ ನೀನು ಮನೆಯಲ್ಲೇ ಬೀರೋದಲ್ಲಿ ಇಟ್ಕೊಂಡ್ರೆ ನಾನು ಇರ್ತೀನಿ, ನಾನು ಯಾರಿಗೂ ಕೊಡಲ್ಲ ಅಂತಂದ್ರೆ ಎಂದೋ ಒಂದಿನ ಕಳ್ಳ ಬರ್ತಾನೆ, ನೀನು ಬೀಗ ಹೊಡಿತಾನ,
ಆ ದುಡ್ಡು ಎತ್ಕೊಂಡು ಹೋಗುತ್ತಾನ. ಆದ್ರೆ ಪರಲೋಕದಲ್ಲಿ ಜಮಾ ಆಗತಕ್ಕಂತ ಪ್ರತಿಯೊಂದು ರೂಪಾಯಿ ಕೂಡ ಅಲ್ಲಿ ಕಳ್ಳರು ಕದಿಯುವುದಿಲ್ಲ, ನುಸಿ ಹಿಡಿಯುವುದಿಲ್ಲ, ಕಿಲುಬತ್ತುವುದಿಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಅಂದ್ರೆ ನಿನ್ನ ಸೇಫ್ಟಿ, ನಿನ್ ದುಡ್ಡು ಸೇಫ್ಟಿ ಆಗಿರ್ಬೇಕಂತಂದ್ರೆ ನೀನು ಭೂಲೋಕದಲ್ಲಿ ಏನ್ ಮಾಡ್ಬೇಕಾಗಿದೆ? ನಿನ್ನ ದುಡ್ಡು ದೇವರ ಕೆಲಸಕ್ಕಾಗಿ ಉಪಯೋಗ ಮಾಡಬೇಕು. ಚರ್ಚ್ ಕಟ್ತೀಯಾ? ಚರ್ಚ್ಗಾಗಿ ಉಪಯೋಗ ಮಾಡಿ. ಜಾಗ ತಗೊಳ್ತೀಯಾ? ಜಾಗಕ್ಕಾಗಿ ಉಪಯೋಗ ಮಾಡು. ಅಥವಾ ಸುವಾರ್ತೆಗೆ ಹೋದ್ರೆ ಸುವಾರ್ತೆ ಕೊಡ್ತಾ ಇದ್ದೀರಾ? ಒಬ್ಬ ಸೇವಕನ ಪೋಷಣೆಗಾಗಿ ಏನಾದ್ರು ಕೊಡ್ತಾ ಇದ್ದೀರಾ? ನಿನ್ನ ಕಷ್ಟಾರ್ಜಿತದಲ್ಲಿ ಪ್ರತಿಯೊಂದು ರೂಪಾಯಿ ಕೂಡ ಆತನಿಗೋಸ್ಕರ ಬಳಸಿದಾಗ ಅದು ಜಮಾ ಮಾಡಿಕೊಂಡಿದ್ದಂಗೆ. ಅದಕ್ಕೆ 100ರಷ್ಟು ಪ್ರತಿಫಲ ನೀನು ಪರಲೋಕದಲ್ಲಿ ಅನುಭವಿಸ್ತೀಯ ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ. 100ರಷ್ಟು ಪ್ರತಿಫಲವನ್ನು ನಾವು ಅನುಭವಿಸುವಂದ್ರೆ ಹೌದು ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಪರಲೋಕದಲ್ಲಿ ಅಷ್ಟದ್ಭುತವಾದಂತ ರೀತಿಯಲ್ಲಿ ನಾವು ಅನುಭವಿಸುವುದಕ್ಕೆ ಸಾಧ್ಯ ಉಂಟು. 100ರಷ್ಟು ಪ್ರತಿಫಲ ಇದೆ ಅಂತ ಪ್ರಿಯರೇ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 15ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. 12ನೇ ಅಧ್ಯಾಯ 15ನೇ ವಚನ. ಎಲ್ಲಾ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಧಾರವಾಗುವುದಿಲ್ಲವಲ್ಲ ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ. ಎಷ್ಟು ಆಸ್ತಿ ಇದ್ರೂ ಕೂಡ ಅವನನ್ನು ಕಾಪಾಡೋದಿಲ್ಲಲ್ಲ. ಇದೇ ಮಾತನ್ನ ಒಂದ್ಸಲ ಮತ್ತೆ ಬರೆಸುವಾರ್ತೆ 16ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡುವಾಗ, ಒಬ್ಬನು ಲೋಕವೆಲ್ಲ ಸಂಪಾದನೆ ಮಾಡಿಕೊಂಡರೂ ಕೂಡ ಅವನು ಪ್ರಾಣ ನಷ್ಟಪಟ್ಟರೆ ಪ್ರಯೋಜನ ಏನು ಅಂತ ಕೇಳ್ತಾ ಇದ್ದಾನೆ ಪ್ರಿಯ. ನಿನಗೆ ಜೀವನಾಧಾರ ಆಗಲ್ಲಲ್ಲ ಅದು. ನೀವು ಎಷ್ಟು ಸಂಪಾದನೆ ಮಾಡಿ ಬ್ಯಾಂಕ್ಗಳಲ್ಲಿ ಕೂಡಿಟ್ಟುಕೊಂಡ್ರು ಅದು ನೀನು ಬದುಕಿಸುವುದಿಲ್ಲಲ್ಲ. ಒಂದಲ್ಲ ಒಂದು ದಿನ ನೀನು ಸಾಯ್ಲೇಬೇಕು. ಸತ್ತಾಗ ಅದನ್ನು ನೀನು ಒಯ್ಯೋದಕ್ಕಾಗಲ್ಲಲ್ಲ. ಅದೇ ನೀತಿ ಕಾರ್ಯಗಳಿಗಾಗಿ, ಸತ್ಕಾರ್ಯಗಳಿಗಾಗಿ ನೀನು ದುಡ್ಡನ್ನು ಬಳಸಿದರೆ ಅದು ಪರಲೋಕದಲ್ಲಿ ನಿನಗೆ ಸೇಫ್ಟಿ ಆಗಿರ್ತದಂತ ದೇವರು ಹೇಳ್ತಾ ಇದ್ದಾನೆ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಪರಲೋಕದಲ್ಲಿ ಸೇಫ್ಟಿ ಆಗಿರ್ತದ. ಅದಕ್ಕೆ ಹೇಳ್ತಾ ಇದ್ದಾನೆ, ನೀವು ಈ ಲೋಕದಲ್ಲಿ ಗಂಟು ಮಾಡಿಟ್ಕೊಳ್ಳುವುದರಿಂದ ಪ್ರಯೋಜನ ಏನಿಲ್ಲ. ಅದಕ್ಕೆ ಎಲ್ಲಾ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ದುಡ್ಡು ಜಮಾ ಮಾಡಿ ಇಟ್ಟುಕೊಳ್ಳುವುದನ್ನು ಬಿಟ್ಟು ಬಿಡ್ರಿ. ಅದನ್ನು ಪರಲೋಕದಲ್ಲಿ ಜಮಾ ಮಾಡಿ ದೇವರಿಗಾಗಿ ಖರ್ಚು ಮಾಡು. ಸ್ವಾರ್ಥ ನಿಮಿತ್ತವಾಗಿ ಬುಕ್ಗಳಿಗೋಸ್ಕರ, ಅಥವಾ ಏನಾದ್ರೂ ಬುಕ್ ಪ್ರಿಂಟ್ ಮಾಡ್ಬೇಕಂತಿದೀಯಾ? ಅಥವಾ ಏನಾದ್ರೂ ಒಂದು ಟೈಟಲ್ ಆಗಿ ಒಂದು ಸಬ್ಜೆಕ್ಟ್ ಬರೆದು ಕರಪತ್ರಗಳನ್ನು ಹೊಡಿಸ್ಬೇಕಂತಿದೀಯಾ? ಅಥವಾ ಚರ್ಚಿಗೆ ಏನಾದ್ರೂ ಸಾಮಾನು ಕೊಡಿಸ್ಬೇಕು, ಸಾಮಾನು ತರಬೇಕು, ಫ್ಯಾನ್ ಇಲ್ಲ ಫ್ಯಾನ್ ಕೊಡಿಸ್ಬೇಕು, ಮೈಕ್ ಕೆಟ್ಟೋಗಿದೆ, ಸ್ಪೀಕರ್ ಕೆಟ್ಟೋಗಿದೆ, ಅಥವಾ ಆಂಪ್ಲಿಫೈಯರ್ ಕೆಟ್ಟೋಗಿದೆ, ಅದನ್ನ ಏನಾದ್ರೂ ರಿಪೇರಿ ಮಾಡ್ಸೋಣ, ಅದಕ್ಕೆ ನಾನು ಖರ್ಚು ಮಾಡೋಣ ಅನ್ಕೊಳ್ದೀಯಾ? ಅದು ಎಲ್ಲಿಗೆ ಹೋಗಲ್ಲ. ದೇವರಿಗಾಗಿ ಖರ್ಚು ಮಾಡಿದ ಪ್ರತಿಯೊಂದು ರೂಪಾಯಿ ಕೂಡ ನಿನಗೆ ಜಮಾ ಇರುತ್ತೆ ಪ್ರಿಯರೇ. ದೇವರಿಗಾಗಿ ಮಾಡಿರ್ತಕ್ಕಂಥ ಪ್ರತಿಯೊಂದು ರೂಪಾಯಿ. ನಾವು ಇವತ್ತು ಈ ವಾಕ್ಯಗಳು ಯೂಟ್ಯೂಬ್ ಅಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಎಷ್ಟೋ ಸಾಮಾನುಗಳು ಬೇಕಾಗಿದೆ ಪ್ರಿಯರೇ. ಲ್ಯಾಪ್ಟಾಪ್ ಬೇಕಾಗಿದೆ, ಕ್ಯಾಮ್ರಾ ಬೇಕಾಗಿದೆ, ಇನ್ನು ಏನೇನೋ ಬೇಕಾಗಿದಾವ ಪ್ರಿಯರೇ. ಇದಕ್ಕೋಸ್ಕರ ಉಪಯೋಗ, ಈ ದೇವರ ವಾಕ್ಯವನ್ನು ಸಮಾಜದಲ್ಲಿ ಹೋಗ್ಬೇಕಂತಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು, ಸಾಮಗ್ರಿಗಳು ಬೇಕಾಗಿದಾವ ಪ್ರಿಯರೇ. ಇದಕ್ಕೆ ಏನಾದ್ರೂ ನೀನ್ ದುಡ್ಡು ಖರ್ಚು ಮಾಡ್ತಾ ಇದೀಯಾ? ಲ್ಯಾಪ್ಟಾಪ್ ತಗೋಬೇಕಂತ ಹೇಳಿ ಬಹಳ ದಿನಗಳಿಂದ ಮಾತಾಡ್ತಾ ಇದೀವಿ, ಆದ್ರೆ ಯಾರು ಕೂಡ ಮುಂದಕ್ಕೆ ಬರ್ತಾ ಇಲ್ಲ. ಮಹಾಲಕ್ಷ್ಮಿ ಅವರು 15,000 ಜಮಾ ಮಾಡಿಟ್ಟಿದ್ದಾರೆ. ಕನಿಷ್ಠ 15,000ಕ್ಕೆ ನೀವ್ ಏನಾದ್ರೂ ಕೈ ಮೂಡಿಸ್ರಿ ಅಂತಂದ್ರೆ ಒಬ್ರು ಕೂಡ ಮುಂದೆ ಬರ್ತಾ ಇಲ್ಲ ಪ್ರಿಯರೇ. ದೇವರ ಕೆಲಸಕ್ಕಾಗಿ ಅವರು ತಮ್ಮ ಕಷ್ಟಾರ್ಜಿತದಲ್ಲಿ, ಅವರೇನು ಆಸ್ತಿ ಅಂತಸ್ತಿಲ್ಲ ಅವರಿಗೆ, ಅವರು ಕಷ್ಟ ಪಡ್ತಾ ಇದ್ದಾರೆ. ತಿಂಗಳಿಗೆ ಕೇವಲ 4,700 ರೂಪಾಯಿ ಸ್ಯಾಲ್ರಿ ಇದೆ ಪ್ರಿಯರೇ ಅವರಿಗೆ. ಅವ್ರ ಕುಟುಂಬ ಪೋಷಣೆ ಮಾಡ್ಕೊಳ್ಬೇಕು, ಮತ್ತೆ ಅವರ ಶೇರ್ ಬ್ಯಾಂಕ್ಗಳು, ಆ ಬ್ಯಾಂಕ್ಗಳು, ಈ ಬ್ಯಾಂಕ್ಗಳು ಕಟ್ಕೊಳ್ಬೇಕು. ಅವರು ಸಾಲ ಇದ್ದರೂ ಕೂಡ ಅವ್ರು ಏನ್ ಮಾಡ್ತಾ ಇದಾರೆ, ನಾನು ದೇವರಿಗಾಗಿ, ನಾನು ಹೊಸದಾಗಿ ದೇವರು ತಿಳ್ಕೊಂಡಿದ್ದೀನಿ, ದೇವರಿಗಾಗಿ ನಾನು ಮಾಡಬೇಕು ಅಂತ ಹೇಳಿ ಅವ್ರು ಎಷ್ಟೋ ಪ್ರಯಾಸದಿಂದ 15,000 ರೂಪಾಯಿ ಜಮಾ ಮಾಡಿ ಇಟ್ಟಿದ್ದಾರೆ. ಈಗ ಇದಕ್ಕೆ ಯಾರಾದ್ರೂ ಜಮಾ ಮಾಡಿದ್ರೆ ಒಂದು ಲ್ಯಾಪ್ಟಾಪ್ ತಗೊಳ್ಬಹುದು, ಒಂದು 40,000 ಆಯ್ತು, 50,000 ಆಯ್ತು. ನಾನು ಇಷ್ಟ ಹಾಕಿದ್ದೀನಿ, ಯಾರಾದ್ರೂ ಜಮಾ ಮಾಡ್ತಾರೆ ಏನೋ ಕೇಳಯ್ಯ ಅಂತ ಹೇಳಿ. ಆದ್ರೆ ಯಾರು ಕೂಡ ಬಾಯಿ ತೆರಿತಾ ಇಲ್ಲ, ಯಾರು ಕೂಡ ಮಾತಾಡ್ತಾ ಇಲ್ಲ. ನೀನ್ ದುಡ್ಡು ಪರಲೋಕದಲ್ಲಿ ಜಮಾ ಮಾಡ್ಕೊಳ್ಳಿ ಅಂದ್ರೆ ಭೂಲೋಕದಲ್ಲೇ ಖರ್ಚು ಮಾಡ್ಕೊಳ್ಳಕ್ ಸಾಯ್ತಾ ಇದ್ದಾರೆ ಇವತ್ತು ಅನೇಕರು. ಭೂಲೋಕದಲ್ಲೇ ಗಂಟು ಮಾಡಿಟ್ಟುಕೊಳ್ಳುವುದಕ್ಕೆ ನೋಡ್ತಾ ಇದ್ದಾರೆ ಪ್ರಿಯ. ನಾಳೆ ನನ್ನ ಮಗಳು ದೊಡ್ಡವಳಾದ್ರೆ ಹೆಂಗ, ನಾಳೆ ನನ್ನ ಮಗ ದೊಡ್ಡವನಾದ್ರೆ ಹೆಂಗ, ಅವ್ರ ಎಜುಕೇಶನ್ಗೋಸ್ಕರ, ಅವರು ಓದುವುದಕ್ಕೋಸ್ಕರ, ಅಥವಾ ಅವ್ರ ಮದುವೆಗೋಸ್ಕರ ಎಂತ ಆಲೋಚನೆಗಳಿದಾವೆ ಪ್ರಿಯ. ಆಲೋಚನೆ ಮಾಡ್ರಿ ಪ್ರಿಯರೇ, ಎಂತ ಆಲೋಚನೆಗಳು ಮಾತಾಡುವುದನ್ನು ನೋಡ್ತಾ ಇದೀವಿ. ಪರಲೋಕದಲ್ಲಿ ಜಮಾ ಮಾಡಿಕೊಂಡ್ರೆ ಅಲ್ಲಿ ಕೆಟ್ಟು ಹೋಗೋದಿಲ್ಲ ಅಂತ ಪ್ರಿಯರೇ, ಅದು ಉಳ್ಕಂತದಂತದು. ಈಗ ನೀನು ದೇವರ ಕೆಲಸ ನಿಮಿತ್ತವಾಗಿ ಖರ್ಚು ಮಾಡಿದಂತ ಪ್ರತಿಯೊಂದು ರೂಪಾಯಿ ಕೂಡ ಅದು ದೇವರ ಕೆಲಸಕ್ಕೆ ಉಪಯೋಗ ಬರುವುದನ್ನು ನೋಡಿ ಪ್ರಿಯರೇ. ಉಪಯೋಗ ಬರ್ತಾ ಇದೆ. ಅದು
ನೀವು ಮರಿಬಾರದು ಪ್ರಿಯರೇ, ಮರಿಬಾರದು. ಒಂದ್ಸಲ ಆಲೋಚನೆ ಮಾಡ್ರಿ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ. ತಿಮೋತಿದವರಿಗೆ ಬರೆದಂತ ಪತ್ರಿಕೆ, ತಿಮೋತಿದವರಿಗೆ ಬರೆದಂತ ಪತ್ರಿಕೆ ತೆಗಿರಿ ಪ್ರಿಯರೇ ಎಲ್ಲಾರು. 6ನೇ ಅಧ್ಯಾಯ 9ನೇ ವಚನ ಮತ್ತು 10ನೇ ವಚನವನ್ನು ಓದ್ರಿ. ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ, ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 9 ಮತ್ತು 10ನೇ ವಚನ. ದುಡ್ಡು 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 ಅಂತೇಳಿ ದುಡ್ಡಿಗಾಗಿ ದುಡ್ಡಿನಿಂದ ಬಿದ್ದಿರ್ತಕ್ಕಂತ ಮನುಷ್ಯರಿಗೆ ಬೋಧನೆ ಮಾಡ್ತಾ ಇದ್ದಾನೆ. ಏನಂತ? ಐಶ್ವರ್ಯವಂತರಾಗಿರಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರೇಪಣೆ ಎಂಬ ಉರ್ಲಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತದೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಹಣ 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 ಹಣ, ದುಡ್ಡು 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 ದುಡ್ಡು. ಯಾರ ಬಾಯದಲ್ಲಿ ನೋಡಿದ್ರೆ ದುಡ್ಡು. ದುಡ್ಡಿದ್ದರನೇ ಕೆಲಸ ನಡೀತದ, ದುಡ್ಡಿದ್ದರನೇ ಬೇಕಾದಂಗ್ ಮಾಡ್ಬೋದು, ದುಡ್ಡಿದ್ದರನೇ ಏನಾದ್ರೂ ಮಾಡ್ಬೋದು. ಓಕೆ, ದುಡ್ಡಿದ್ರೆ ಏನಾದ್ರೂ ಏನ್ ಮಾಡ್ತೀಯ ನೀನು? ದುಡ್ಡಿದ್ರೆ ನೀನ್ ಏನ್ ಮಾಡಕ್ಕಾಗತ್ತ? ಏನ್ ಮಾಡ್ತಾ ಇದ್ದೀಯ ನೀನು? ದುಡ್ಡು ತಗೊಂಡು ದೇವ್ರ ಕೆಲಸ ಮಾಡ್ತಾ ಇದೀಯಾ? ದೇವ್ರ ಕಾರ್ಯಗಳನ್ನು ಮಾಡ್ತಾ ಇದೀಯಾ? ದೇವ್ರ ಕಾರ್ಯಗಳಲ್ಲಿ ಏನಾದ್ರೂ ನಿನ್ ದುಡ್ಡು ಖರ್ಚು ಮಾಡ್ತಾ ಇದೀಯಾ? ಇಲ್ಲಲ್ಲ. ಯಾವ್ದು ಖರ್ಚು ಮಾಡ್ತಾ ಇದೀಯ ಇವತ್ತು ನಿನ್ ದುಡ್ಡನ್ನ? ಯಾವ ವಿಷಯಕ್ಕಾಗಿ ನೀನ್ ದುಡ್ಡು ದುಡ್ಡು ಅಂತ ಹೇಳ್ತಾ ಇದ್ದೆ? ಬದುಕುವುದಕ್ಕಾಗಿ, ಗೇಣು ಹೊಟ್ಟೆ ತುಂಬಿಸ್ಕೊಳ್ಳುವುದಕ್ಕಾಗಿ, ಗೇಣು ಹೊಟ್ಟೆ ತುಂಬಿಸ್ಕೊಳ್ಳುವುದಕ್ಕಾಗಿ. ಎನಿ ಟೈಮ್ ಕಷ್ಟ, ಎನಿ ಟೈಮ್, ಯಾವಾಗ್ಲೂ 24 ತಾಸು ಕೆಲಸ 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 ಮಾಡಿ ಏನ್ ಮಾಡ್ತಾ ಇದೀಯಾ? ಕೆಲಸ ಮಾಡಿ ಏನ್ ಮಾಡ್ತಾ ಇದೀಯ? ದುಡ್ಡು ಜಮಾ ಮಾಡ್ಕೊಳ್ತಾ ಇದೆ. ಇಲ್ಲಿ ಹೇಳ್ತಾ ಇದೆ, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ ಅಂತ ಹೇಳ್ತಾ ಇದೆ. ಇವತ್ತು ನಾವು ಕೆಟ್ಟವರಾಗಿ ಬದುಕೋದಕ್ಕೆ ಕಾರಣ ದುಡ್ಡು ಅಂತ ಪ್ರಿಯರೇ. ಒಬ್ಬರು ಕೊಲೆ ಮಾಡ್ತಾ ಇದ್ದಾನೆ ಒಬ್ಬನಂತಂದ್ರೆ ಕಾರಣ ಅದು ದುಡ್ಡು. ಒಬ್ಬರು ಮಾನಭಂಗ ಮಾಡ್ತಾ ಇದ್ದಾನೆ ಅಂದ್ರೆ ದುಡ್ಡು. ಇವತ್ತು ಸೊಕ್ಕು ಬಂದಿದೆ, ಅಹಂಕಾರ ಬಂದಿದೆ ಅಂದ್ರೆ ದುಡ್ಡು. ಹಣ ಅಂತ ಹೇಳ್ತಾ ಇದೆ. ಹಣ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ ಅಂತ ಪ್ರಿಯರೇ. ಅದಕ್ಕಾಗಿ ಪೌಲನು ಅಲ್ಲಿಗೆ ಆ ಮಾತನ್ನು ಮುಗಿಸದೆ ಮುಂದುವರಿಸಿದಾನೆ ಪ್ರಿಯರೇ. 18ನೇ ವಚನದಿಂದ ಓದ್ಕೊಳ್ಳೋಣ, ಅಥವಾ 17ನೇ ವಚನದಿಂದ. ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಅಸ್ಥಿವಾರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನು ಇಡಬೇಕಂತಲೂ, ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು, ಮುಂದಿನ ಕಾಲಕ್ಕೆ ಒಳ್ಳೆಯ ಅಸ್ಥಿವಾರವಂತಗಳನ್ನು ತಮಗೆ ಕೂಡಿಟ್ಟುಕೊಳ್ಳಬೇಕೆಂದು ಅವರಿಗೆ ಆಜ್ಞಾಪಿಸು. ಪರಲೋಕದಲ್ಲಿ ಒಳ್ಳೆಯ ಔದಾರ್ಯವುಳ್ಳವರಾಗಿ ಐಶ್ವರ್ಯವಂತರಾಗಿ ಬಾಳುವುದಕ್ಕಾಗಿ ಅವರಿಗೆ ಕಲಿಸಿಕೊಡು ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ರಿ ಅಂತ ಕಲಿಸಬೇಡ. ಭೂಲೋಕದಲ್ಲಿ ಆಸ್ತಿ ಅಂತಸ್ತು ಮಾಡಬಾಡ್ರಿ ಅಂತ ಹೇಳಿ ಅವರಿಗೆ ಬೋಧಿಸು. ಈಗ ಒಳ್ಳೆ ಕಾರ್ಯಗಳು ಮಾಡುವಂತವರಾಗಿರ್ಬೇಕು, ಸತ್ಕಾರ್ಯಗಳನ್ನು ಮಾಡುವಂತವರಾಗಿರ್ಬೇಕು, ದೇವರ ಕಾರ್ಯಗಳನ್ನು ಮಾಡುವಂತವರಾಗಿರ್ಬೇಕು. ಅದಕ್ಕಾಗಿ ತಮ್ಮ ಕಷ್ಟಾರ್ಜಿತವನ್ನು ಬಳಸ್ರಿ ಅಂತ ಹೇಳಿ ಪೌಲನು ತಿಮೋತಿಗೆ ಬರಿತಾ ಇದ್ದಾನೆ. ಎಲೇ ತಿಮೋತಿನಿ, ಇಂತಿಂತದ್ದನ್ನು ಕಲಿಸಿಕೊಡವರಿಗೆ. ಯಾಕಂದ್ರೆ ಪರಲೋಕಕ್ಕೆ ಸೇರಬೇಕು, ಅದು ಶಾಶ್ವತವಾದಂತ ಲೋಕ. ಅಲ್ಲಿ ಹೋಗುವುದಕ್ಕಾಗಿ ಇಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡುವುದಕ್ಕೆ ಕಲಿಸು. ಒಳ್ಳೆ ಕಾರ್ಯಗಳು ಮಾಡ್ಬೇಕಂದ್ರೆ ದುಡ್ಡು ಬೇಕು. ದುಡ್ಡು ಬೇಕಂತಂದ್ರೆ ಆ ದುಡ್ಡನ್ನು ದೇವರ ಕಾರ್ಯಗಳಿಗೋಸ್ಕರ ಕಲಿಸಿಕೊಡು, ಅಂದ್ರೆ ಬಳಸು, ಅದನ್ನು ಬಳಸು ಅಂತ ಹೇಳ್ತಾ ಇದೆ ಪ್ರಿಯ. ಅಂದ್ರೆ ನೀನು ದುಡಿದಂತ ಹಣವನ್ನು, ಆ ಕೂಲಿಯನ್ನು, ಆ ಜಾಬ್ ಬಂದಿರ್ತಕ್ಕಂತ ಸ್ಯಾಲರಿಯನ್ನು ದೇವರ ಕೆಲಸಕ್ಕಾಗಿ ಉಪಯೋಗ ಮಾಡಬೇಕು. ಎಲ್ಲಿ ಜಮಾ ಆಗುತ್ತದೆ? ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ರಿ ಅಂದ ಯೇಸು ಸ್ವಾಮಿ. ಪರಲೋಕದಲ್ಲಿ ಜಮಾ ಆಗುತ್ತೆ. ಓಹೋ ಮಗನೇ, ನನಗೋಸ್ಕರ ಎಷ್ಟು ಖರ್ಚು ಮಾಡಿದಪ್ಪ ಭೂಲೋಕದಲ್ಲಿ? ಎಷ್ಟು ಖರ್ಚು ಮಾಡಿದೆ? ನಿನಗೆ ಲೆಕ್ಕ ಇರೋದಲ್ಲ, ಗೊತ್ತಿರೋದಲ್ಲ ನಿನಗೆ, ಹೌದಾ? ಆತ ಬರ್ದಿಟ್ಕೊಂಡಿರ್ತಾನ, ಪ್ರತಿಯೊಂದು ಕೂಡ ಬರ್ದಿಟ್ಕೊಂಡಿರ್ತಾನ, ಮರಿಬಾರ್ದು. ಆತ ಪ್ರತಿಯೊಂದು ರೂಪಾಯಿಗೆ
ನೀನ್ ಯಾವ್ದಕ್ ಖರ್ಚು ಮಾಡಿದ್ದು ಅದನ್ನು ಬರೆದಿಟ್ಕೊಂಡಿರ್ತಾನ. ಈಗ ನಾವು ದುಡ್ಡು ಕೆಲವು ಸಂದರ್ಭದಲ್ಲಿ ಚರ್ಚಿನಲ್ಲಿ ಏನಾದ್ರೂ ಒಂದು ಕೆಲಸ ಇತ್ತಂದ್ರೆ ಮನುಷ್ಯ ಇಷ್ಟು ಅಂತ ಹೇಳಿ ಹಾಕೊಂಡು ಒಂದ್ 500, 200, 300 ರೂಪಾಯಿ ಹಾಕೊಂಡು ಖರ್ಚು ಮಾಡ್ತೇವೆ ಪ್ರಿಯ. ಅವಾಗ ಏನ್ ಮಾಡ್ತಾರ ಸೇವಕರಾಗಿರ್ಬೋದು ಅಥವಾ ಸಭೆ ಹಿರಿಯರಾಗಿರ್ಬೋದು ಏನಂದ್ರೆ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಾರೋ ಅದನ್ನ ಲೀಸ್ಟ್ ಮಾಡ್ಕೊಳ್ತಾರ. ಚಂದ್ರಮ್ಮ ಇಷ್ಟು ಕೊಟ್ಟಿದ್ದಾಳೆ, ರೇಖಾ ಇಷ್ಟು ಕೊಟ್ಟಿದ್ದಾಳೆ, ಮಹಾಲಕ್ಷ್ಮಿ ಇಷ್ಟು ಕೊಟ್ಟಿದ್ದಾಳೆ, ಅಶ್ವಿನಿ ಇಷ್ಟು ಕೊಟ್ಟಿದ್ದಾಳೆ, ಅಥವಾ ಅಂಬರೀಷ್ ಇಷ್ಟು ಕೊಟ್ಟಿದ್ದಾನೆ, ಸಿದ್ದಪ್ಪ ಇಷ್ಟು ಕೊಟ್ಟಿದ್ದಾನೆ, ರಾಜೇಶ್ ಇಷ್ಟು ಕೊಟ್ಟಿದ್ದಾನೆ, ದಿಂದಪ್ಪ ಇಷ್ಟು ಕೊಟ್ಟಿದ್ದಾನೆ ಅಂತ ಹೇಳಿ ಲೀಸ್ಟ್ ಮಾಡ್ತಾರ ಪ್ರಿಯ. ಆ ಲೀಸ್ಟ್ ಎಲ್ಲಿಗೂ ಹೋಗಲ್ಲ ಪ್ರಿಯ. ನಾನು ಇವತ್ತು ಒಂದು ಹಳೆ ನೋಟ್ಬುಕ್ ತೆಗೆದೆ. ಹಳೆ ನೋಟ್ಬುಕ್ ನಾನು 2009ರಲ್ಲಿ ಇಂದಿರಾನಗರದಲ್ಲಿ ಚರ್ಚ್ ಕಟ್ಟಿದ್ದದಕ್ಕ ದುಡ್ಡು ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಜಮಾ ಎಲ್ಲ ಕೂಡ ಒಂದು ಲೀಸ್ಟ್ ನನಗೆ ಸಿಕ್ತು ಪ್ರಿಯರೇ. ನಾನು ಬಹಳ ಸಂತೋಷ ಆಯ್ತು. 2009ರಲ್ಲಿ ನಾನು ಚರ್ಚ್ ನಿರ್ಮಾಣ ಮಾಡಿದಾಗ ಅದಕ್ಕೆ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ, ಯಾರು ಸಿಮೆಂಟ್ ಕೊಡಿಸಿದ್ದಾರೆ, ಯಾರು ಟೀನ್ ಕೊಡಿಸಿದ್ದಾರೆ, ಯಾರು ಆಂಗ್ಲರ್ ಕೊಡಿಸಿದ್ದಾರೆ, ಯಾರು ಕಿಟಕಿ ಕೊಡಿಸಿದ್ದಾರೆ ಅಂತೇಳಿ ಲೀಸ್ಟ್ ಇದೆ ಪ್ರಿಯರೇ, ಲೀಸ್ಟ್ ಇದೆ. ಯಾವಾಗ 2009ರಲ್ಲಿ ನಾನು ಕಟ್ಟಿರ್ತಕ್ಕಂಥ, ಇಲ್ಲಿಗೆ ಸುಮಾರು 15 ವರ್ಷ 16 ವರ್ಷ ಆಯ್ತು, 17 ವರ್ಷ ಆಯ್ತು. 17 ವರ್ಷದ ಹಿಂದೆ ನಾನು ಕಟ್ಟಿರ್ತಕ್ಕಂಥ ಚರ್ಚ್ಗೆ ನಿರ್ಮಾಣಕ್ಕಾಗಿ ನಾನೊಂದು ಲೀಸ್ಟ್ ಮಾಡ್ಕೊಂಡಿದ್ದೀನಿ. ಪ್ರತಿಯೊಬ್ಬರು ಹೆಸರು ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಹಣ, ಹೆಸರು ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ವಸ್ತು ಏನಂತಕ್ಕಂಥದ್ದನ್ನು ಲೀಸ್ಟ್. ಪರಲೋಕದಲ್ಲಿ ಕೂಡ ನೀನು ಯಾವದಕ್ಕೆ ಬಳಸಿರ್ತದ್ದೋ ಆ ಒಂದು ಪ್ರತಿ ರೂಪಾಯಿ ಕೂಡ ದೇವರು ಲೀಸ್ಟ್ ಬರ್ದಿಟ್ಟಿರ್ತಾನ. ನೀನು ಯಾವದಕ್ಕೆ ಉಪಯೋಗ ಮಾಡಿದ್ದಿ, ಏನ್ ಕೊಟ್ಟಿದ್ದಿ, ನೀನು ಏನ್ ಸಿಮೆಂಟ್ ಕೊಡಿಸಿದೀಯಾ, ಅಥವಾ ಐರನ್ ಕೊಡಿಸಿದೀಯಾ, ಅಥವಾ ನೀನು ಏನಾದ್ರೂ ವಸ್ತುಗಳನ್ನು ಕೊಡಿಸಿದೀಯಾ ಚರ್ಚ್ಗೆ, ಅಥವಾ ದುಡ್ಡೇ ಕೊಟ್ಟು ನೀನು ಸೇವೆಗಾಗಿ ಬಳಸ ಪಾಸ್ಟ್ರು ಖರ್ಚಿಗಾಗಿ ಅಥವಾ ಪಾಸ್ಟ್ರು ಸುವಾರ್ತೆಗಾಗಿ, ಅಯ್ಯ ನೀನು ಸುವಾರ್ತೆಗೆ ಹೋಗ್ತಾ ಇದೆಲ್ಲ ಇದು ತಗೋ ಅಂತ ಹೇಳಿ ನೀನು ಕೊಟ್ಟಿದೀಯಾ, ಅದು ಎಲ್ಲ ಕೂಡ ಹೆಸರಾಗಿ ಲೀಸ್ಟ್ ಮಾಡಿ ಬರ್ದಿಟ್ಟಿರ್ತಾನ ಪ್ರಿಯರೇ. ದೇವರು ನೀನು ಮರಿಬಾರದು ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ದೇವರು ನಿನಗೆ ನಿನ್ನ ಹೆಸರು ಮತ್ತು ನೀನು ಮಾಡಿರ್ತಕ್ಕಂಥ ಖರ್ಚು ಮತ್ತು ಯಾವುದಕ್ಕೋಸ್ಕರ ಖರ್ಚು ಮಾಡಿದಂತ ಹೇಳಿ ಬರೆದಿಟ್ಟುಕೊಳ್ತಾರಂತ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. 19ನೇ ವಚನ ಓದ್ಕೊಳ್ಳೋಣ ಪ್ರಿಯರೇ. ಇದೆ 18, 19. ಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕಂತಲೂ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರಾಗಿದ್ದು ಮುಂದಿನ ಕಾಲಕ್ಕೆ, ಅಂದ್ರೆ ಈಗಿನ ಕಾಲಕ್ಕಲ್ಲ, ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರವಾದಂತವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂದು ಅವರಿಗೆ ಆಜ್ಞಾಪಿಸು. ಕೂಡಿಟ್ಟುಕೊಳ್ಬೇಕಂತ ಹೇಳು, ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಬೇಕಂತ ಹೇಳು ಅವರಿಗೆ. ಅಪ್ಪ, ನಾನು ಈ ವಾರದಲ್ಲಿ ಇಷ್ಟು ದುಡಿದಿದ್ದೀನಿ, ಇಷ್ಟು ದೇವರಿಗೆ ಕೊಟ್ಟಿದ್ದೀನಿ, ಈ ವಾರದಲ್ಲಿ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ, ಇದು ದೇವರಿಗಾಗಿ ನಾನು ಕೊಟ್ಟಿದ್ದೀನಿ ಅಂತ ಹೇಳಿ ದೇವರಿಗೆ ಕೊಟ್ಟಾಗ ನೀನು ಖರ್ಚು ಮಾಡಿ ಪ್ರತಿ ಒಂದು ರೂಪಾಯಿಗೆ ಲೆಕ್ಕ ಇದೆ ಪ್ರಿಯರೇ, ಲೆಕ್ಕ ಇದೆ. ನಾನು ಎಷ್ಟು ಖರ್ಚು ಮಾಡಿನ ಅದು ಯಾರು ಲೆಕ್ಕ ಇಟ್ಕೊಳ್ತಾರ ಅಂತ ನೀನ್ ಅನ್ಕೊಳ್ತಾ ಇದೀಯಾ? ದೇವ್ರ ಲೆಕ್ಕ ಇಟ್ಕೊಳ್ತಾನ ಗೊತ್ತಾ? ಒಂದ್ಸಲ ಮತ್ತನ್ ಬರೆಸುವಾರ್ತೆಯಲ್ಲಿ 10ನೇ ಅಧ್ಯಾಯವನ್ನು ತೆಗಿರಿ ಪ್ರಿಯರೇ. ಮತ್ತನ್ ಬರೆಸುವಾರ್ತೆ 10ನೇ ಅಧ್ಯಾಯ ಎಲ್ಲಾರು ತೆಗಿಬೇಕು. 10ನೇ ಅಧ್ಯಾಯ 28ನೇ ವಚನ ಅಥವಾ 29ನೇ ವಚನ ಹೋದ್ರೆ ಪ್ರಿಯರೇ. 29ನೇ ವಚನ, 29ನೇ ವಚನ. ಹುಟ್ಟಿಗೆ 2 ಗುಬ್ಬಿಗಳು ಮಾರುವುದುಂಟಲ್ಲ, ಆದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳದು. ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿದೆ ಅಂತ ಹೇಳ್ತಾ ಇದ್ದಾನೆ. ಏನ್ರಿ, ನಿನ್ನ ತಲೆಯಲ್ಲಿರ್ತಕ್ಕಂಥ ಕೂದಲ ಕೂಡ ಲೆಕ್ಕ ಮಾಡಿ ಇಟ್ಕೊಂಡನಂತ. ನೀನ್ ಖರ್ಚು ಮಾಡೋ ದುಡ್ಡು ಲೆಕ್ಕ ಮಾಡಲ್ಲ ದೇವ್ರು. ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ ನೋಡ್ರಿ ಪ್ರಿಯರೇ. ನಿನ್ನ ತಲೆಯಲ್ಲಿ ಕೂದಲು ಒಂದು ಕೂಡ, ನೀನು ಬಾಚಿದಾಗ ಎಷ್ಟು ಕೂದಲ ಬಿಚ್ಚಿ ಹೋಗುತ್ತವ ನಿನಗೆ ಗೊತ್ತಿಲ್ಲ. ಆ ಬಿಚ್ಚಿ ಹೋಗತಕ್ಕಂಥ ಕೂದಲ ಮತ್ತೆ ತಲೆ ಮೇಲೆ ಇರ್ತಕ್ಕಂಥ ಕೂದಲ ಕೂಡ ಲೆಕ್ಕ ಬರೆದಿಟ್ಕೊಂಡಿದ್ದಾನಂತೆ ದೇವರು. ಏನ್ ಅದ್ಭುತ ಪ್ರಿಯರೇ. ಅಂದ್ರೆ ನೀನು ಖರ್ಚು ಮಾಡುವಂತ ಒಂದು ರೂಪಾಯಿದ ಲೆಕ್ಕ ಇರೋದಲ್ಲ ದೇವರ ಹತ್ರ. ಒಂದ್ಸಲ ಆಲೋಚನೆ ಮಾಡು. ಲೆಕ್ಕ ಬರೆದಿಟ್ಕೊಂಡಿದ್ದಾನೆ, ನೀನು ಕೂದಲನೇ ಬರೆದಿಟ್ಕೊಂಡಿದ್ದಾನಂತ. ಎಷ್ಟ್ ಚಂದ ಹೇಳ್ತಾನೆ, ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ, ಆದದರಿಂದ ಹೆದರಬೇಡ್ರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು, ಬಹಳ ಶ್ರೇಷ್ಠರು ನೀವು. ಯಾಕಂದ್ರೆ ನನ್ನ ಸ್ವಾರ್ಥ ನಿಮಿತ್ತವಾಗಿ ಕಷ್ಟ ಪಡ್ತಾ ಇದ್ದೀರಾ, ಸೇವೆಗೆ ನಿಮ್ಮನ್ನು ಉಪಯೋಗ ಮಾಡಿಕೊಳ್ತಾ ಇದ್ದೀರಾ. ನೀವು ದುಡ್ಡು ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿದ ಆ ದುಡ್ಡನ್ನು ನೀವು
ದೇವರ ಕೆಲಸಕ್ಕಾಗಿ ಉಪಯೋಗ ಮಾಡ್ತಾ ಇದ್ರೆ ನೀವು ಬಹಳ ಶ್ರೇಷ್ಠರ ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ. ಆದ್ರೆ ಇವತ್ತು ಕ್ರೈಸ್ತರು ಯಾರು ಈ ತರ ಮಾಡ್ತಾ ಇದಾರೆ, ಆಲೋಚನೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಪ್ರತಿಯೊಂದು ರೂಪಾಯಿಗೆ ಬೆಲೆ ಇದೆ ಅಂತಕ್ಕಂಥದ್ದನ್ನು ಮಾತಾಡೋದು. ಅದಕ್ಕೆ ಈ ಭೂಲೋಕದಲ್ಲಿ ಗಂಟು ಮಾಡ್ಕೊಳ್ಬೇಕು, ಬ್ಯಾಂಕ್ನಲ್ಲಿ ಅಕೌಂಟ್ ಮಾಡ್ಕೊಳ್ಬೇಡ. ಇದೇನಾ ಜಮ ಇದೆಯಾ, ಆ ಇದ್ದದ್ದನ್ನ ಏನ್ ಮಾಡ್ಬೇಕಾಗಿದೆ, ತೆಗೆದು ಖರ್ಚು ಮಾಡ್ಬೇಕಾಗಿದೆ, ತೆಗೆದು ಖರ್ಚು ಮಾಡ್ಬೇಕು. ಯಾವ್ದಕ್ಕ? ದೇವರ ಕೆಲಸಕ್ಕೆ. ಮತ್ತೆ ಏನ್ರಿ, ಕೆಲ್ಸಕ್ಕೆ ಬರ್ಲಾರ್ದ ಸೇವಕರನ್ನ ಪೋಷಣೆ ಮಾಡ್ತಿರ್ತಾರ, ಸುಳ್ಳು ಬೋಧನೆಗಳು ಹೇಳುವಂತ ಸೇವಕರನ್ನ ಪೋಷಣೆ ಮಾಡ್ತಿರ್ತಾರೆ ಈ ಸಮಾಜದಲ್ಲಿ. ಏನ್ ದುಡ್ಡು, ಏನು ಅಭಾವ, ಏನು ಲೆಕ್ಕಿಲ್ಲದಷ್ಟು ದುಡ್ಡು ಜಮಾ ಮಾಡ್ತಿರ್ತಾರ ಅವ್ರ ಅಕೌಂಟಿಗೆ. ದಶಮ ಭಾಗ ಅಂತ, ಅರಿಕೆ ಕಾಣಿಕೆ ಅಂತ, ಆ ಕಾಣಿಕೆ ಅಂತ, ಈ ಕಾಣಿಕೆ ಅಂತ ಕೊಟ್ಟೇ ಕೊಡ್ತಿರ್ತಾರ ಪ್ರಿಯರ. ಸತ್ಯ ಬೋಧನೆ ಮಾಡೋವರೆಗೂ ಒಬ್ಬನು ಕೊಡಲ್ಲ. ಇದ್ದಿದ್ದಂಗೆ ಮಾತಾಡ್ತಾರಲ್ಲ, ಇದ್ದಿದ್ದಂಗೆ ಹೇಳ್ತಾರಲ್ಲ, ಅವ್ರಿಗೆ ಬ್ಯಾನ್ ಆಗುತ್ತ, ನೋವಾಗುತ್ತ ಅವರಿಗೆ. ಅದಕ್ಕೆ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದೆ ಪ್ರಿಯರೇ ವಾಕ್ಯ. ಏನ್ ಹೇಳ್ತಾ ಇದೆ? ನೀವು ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಬೇಡ್ರಿ ಅಂತ ಹೇಳಿ. ಒಂದ್ಸಲ ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 28ನೇ ವಚನವನ್ನು ನೋಡೋಣ ಪ್ರಿಯರೇ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 28ನೇ ವಚನ ತೆಗಿರಿ ಪ್ರಿಯರೇ. ಒಂದು ಒಳ್ಳೆ ಮಾತನ್ನು ಹೇಳ್ತಾನ ಪ್ರಿಯರೇ. 28ನೇ ವಚನ, ಧನವನ್ನೇ ನಂಬಿದವನು ಬಿದ್ದು ಹೋಗುವನು, ಧನವನ್ನೇ ನಂಬಿ ಈ ಲೋಕದಲ್ಲಿ ಬದುಕುವನು. ಪಿಶ್ನಾರಿ ದೇವರ ಕೆಲಸಕ್ಕಲ್ಲ, ಯಾವ್ದಕ್ಕೂ ಒಂದು ಟೀ ಕುಡಿಯೋದಕ್ಕ, ಟೀ ಕುಡಿಸೋದಕ್ಕ ಕೂಡ ಪಿಶ್ನಾರಿತನ ಮಾಡ್ತಿರ್ತಾರ. ಧನವನ್ನೇ ನಂಬಿ ಬದುಕುವವನು ಅದು ಬಿದ್ದೋಗ್ತಾನ, ನಾಶ ಆಗ್ತಾನಂತ ಪ್ರಿಯರೇ. ನಾಶ ಆಗ್ತಾನ. ಕೆಳವಚನ ಹೇಳ್ತದ, ಸಧರ್ಮಿಯು ಕುಡಿಯುವ ಹಾಗೆ ಚಿಗುರುವುದು. ಕುಡಿಯ ಹಾಗೆ ಚಿಗುರುವುದು. ಕುಡಿಯ ಹಾಗೆ ಅಂದ್ರೆ ಒಂದು ಚಿಗುರು, ಒಂದು ಗಿಡ ಮರ ಕತ್ತರಿಸಿದಾಗ ಮೂಡಾಗಿರ್ತದಲ್ಲ, ಅದು ಮತ್ತೆ ಏನಾಗುತ್ತಂತ, ಚಿಗುರುತ್ತಂತ ಪ್ರಿಯ. ಅದರಾಗಿರ್ತಾನ ಸಧರ್ಮಿ. ದಾನ ಧರ್ಮ, ಒಳ್ಳೆತನ, ಒಳ್ಳೆ ಕಾರ್ಯಗಳು ಮಾಡಬೇಕು. ಯಾರು ಬಡತನದಲ್ಲಿದ್ದಾರೋ ಅವರಿಗೆ ನಾನು ಸಹಾಯ ಮಾಡ್ಬೇಕು. ಬಡವರಿಗೆ ಕೊಟ್ರೆ ನನಗೆ ಕೊಟ್ಟಂಗ ಸಾಲ ಅಂತ ಹೇಳ್ತಾನ. ಬಡವರಿಗೆ ಕೊಟ್ರೆ ಯಾರಿಗೆ ಸಾಲ ಕೊಟ್ಟಂಗಂತ? ದೇವರಿಗೆ ಸಾಲ. ದೇವರಿಗೆ ಸಾಲ ಕೊಡಷ್ಟು ದೊಡ್ಡವನಾಗಿದೆಯಾ ನೀನಂತಂದ್ರೆ ಆತ ಹೇಳ್ತಾ ಇದ್ದಾನೆ, ಬಡವರಿಗೆ ಕೊಡುವಂತ ಪ್ರತಿಯೊಂದು ಕೂಡ ನನಗೆ ಕೊಟ್ಟ ಹಾಗೆ ನಾನು ಸಾಲದ ರೂಪದಲ್ಲಿ ಬರೆದಿಟ್ಕೊಳ್ತೀನಿ, ಅದಕ್ಕೆ ಬಡ್ಡಿ ಸಹಿತವಾಗಿ ನನಗೆ ಕೊಡ್ತೀನಿ ಅಂತ ಹೇಳ್ತಾನ ಪ್ರಿಯರೇ. ಯಾರು ಋಣ ಇಟ್ಕೊಳ್ಳೋವನಲ್ಲ ದೇವರು. ಒಂದ್ ವೇಳೆ ನೀನು ನಾನ್ ದೇವರಿಗಾಗಿ ಖರ್ಚು ಮಾಡ್ತೇನೆ, ನನಗೇನ್ ಲಾಭ ಅಂತಂದ್ರೆ ನಿನಗೆ ಬದುಕಿರುವಾಗಲೇ ಅದಕ್ಕ ಬಡ್ಡಿ ಸಹಿತವಾಗಿ ಕೊಟ್ಟಿರ್ತಾನ ದೇವರು. ಆಲೋಚನೆ ಮಾಡು. ನೀನು ಬದುಕಿರುವಾಗಲೇ ಬಡ್ಡಿ ಸಹಿತವಾಗಿ ಹಾಕಿ ಕೊಟ್ಟಿರ್ತಾನ. ನಿನ್ ದುಡ್ಡು ನಿನಗೆ ವಾಪಸ್ ಕೊಟ್ಟಿರ್ತಾನ. ಅದಕ್ಕಿಂತ 100ರಷ್ಟು ಬಡ್ಡಿನೇ ಕೊಟ್ಟಿರ್ತಾನ ನಿನಗೆ. ಎಲ್ಲೋ ಒಂದಲ್ಲಿ ಯಾವುದೋ ಒಂದರ ಲಾಭ ತಂದು ಕೊಟ್ಬಿಡ್ತಾನೆ ದೇವ್ರು ನಿನಗೆ. ಆದ್ರೆ ಇವತ್ತು ನೀನ್ ದೇವರಿಗೆ ಕೆಲಸ ಮಾಡಿದ್ರೆ, ನನಗೆ ದೇವರಿಗೆ ಖರ್ಚು ಮಾಡಿದ್ರೆ ನನಗೇನ್ ಲಾಭ ಅಂತ ಕೇಳ್ತಾ ಇದೀಯಾ? ನನಗೇನ್ ಲಾಭ ಅಂತ ಹೇಳಿ ತಿಳ್ಕೊಂಡು ದೇವರಿಗೆ ಖರ್ಚು ಮಾಡ್ತಾ ಇಲ್ಲ ಇವತ್ತು ನೀನು. ಇರೋದೇ ಸ್ವಲ್ಪ ನಾನು ಇದನ್ನ ಖರ್ಚು ಮಾಡಿದ್ರೆ ನನಗೇನ್ ಉಳಿತದ ಅಂತ ಆಲೋಚನೆ ಇವತ್ತು. ಪಿಶನಾರಿತನ ಇರಬಾರ್ದಂತ ಪ್ರಿಯರೇ. ಅದಕ್ಕೆ ಹೇಳ್ತಾನೆ ಇಲ್ಲಿ, ಧನವನ್ನೇ ನಂಬಿ ಬಾಳುವನು ಅವನು ಬಿದ್ದೋಗ್ತಾನಂತ ಪ್ರಿಯರೇ, ನಾಶ ಆಗ್ತಾನ, ಪರಲೋಕಕ್ಕೆ ಹೋಗಲ್ಲ, ಪಾತಾಳಕ್ಕೆ ತಳ್ಳಲ್ಪಡ್ತಾನ. ಅದಕ್ಕಾಗಿ ದೇವರ ಕೆಲಸಕ್ಕಾಗಿ ನೀನು ದುಡ್ಡನ್ನು ಉಪಯೋಗ ಮಾಡಿಕೊಳ್ಳಬೇಕೆಂಬುದಾಗಿ ನಿನ್ನನ್ನು ಎಚ್ಚರಿಸ್ತಾ ಇದ್ದೇನೆ. ಒಂದ್ಸಲ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 17ನೇ ವಚನವನ್ನು ನೋಡೋಣ ಪ್ರಿಯರೇ. 4ನೇ ಅಧ್ಯಾಯ 17ನೇ ವಚನ 18ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ಈ ಮಾತುಗಳನ್ನು ಕೇಳಿದ ಮೇಲೆ ಅಪೊಸ್ತಲರಾಗಿರ್ತಕ್ಕಂಥವರು ಪೇತ್ರನು, ಆಂದ್ರೇಯನು, ಯಾಕೋಬನು, ಯೋಹಾನನು ಇವರೆಲ್ಲರೂ ಏನು ಮಾಡಿದ್ರು ನೋಡ್ರಿ ಪ್ರಿಯರೇ. 4ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 17ನೇ ವಚನ. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಹೀಗಿರುವಲ್ಲಿ ಯೇಸು ಗಲಿಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರಿಬ್ಬರು ಬಲೆ ಬೀಸುವುದನ್ನು ಕಂಡು ಅವರು ಪೇತ್ರನು ನೆನೆಸಿಕೊಳ್ಳುವ ಸೀಮೋನು ಮತ್ತು ಅವನ ತಮ್ಮನಾದ ಆಂದ್ರೇಯ ಅವರು ಬೆಸ್ತರು ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು. ಅವರಿಗೆ ಆತನು ಹೇಳಿದ್ದೇನೆಂದರೆ, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನಾಗಿ ನಿಮ್ಮನ್ನು ಮಾಡುವೆನೆಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಯೇಸುನ ಹಿಂದೆ ಹಿಂಬಾಲಿಸಿಬಿಟ್ರು ಪ್ರಿಯರೇ. ಕೆಲಸ ಬಿಟ್ರು, ಆ ಬಲೆಗಳನ್ನು ಬಿಟ್ರು, ಎಲ್ಲಿ ಕೆಲಸ ಅಲ್ಲೇ ಬಿಟ್ರು, ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದರು.
ಯಾಕೆ ಯೇಸು ಕ್ರಿಸ್ತನು ಪರಲೋಕಕ್ಕೆ ಸೇರಿಸುವಂತ ಒಂದು ಆಲೋಚನೆ ಕೊಡ್ತಾನೆ ಅಂತಕ್ಕಂಥದ್ದು ಗೊತ್ತಾಯ್ತು. ಅದಕ್ಕೆ ಅವರು ಯೇಸು ಕ್ರಿಸ್ತನಿಂದನೇ ತಿರುಗಾಡಿದ್ರು. ಸಾಯುವ ತನಕ ಕೂಡ ಯೇಸು ಕ್ರಿಸ್ತನನ್ನು ಬಿಡ್ಲಿಲ್ಲ. ಯೇಸು ಕ್ರಿಸ್ತನ ಸತ್ತೋದ, ಮೂರನೇ ಎದ್ದು ಬಂದ, ಮತ್ತೆ ಪರಲೋಕಕ್ಕೆ ಸೇರ್ಕೊಂಡ. ಆದ್ರೆ ಇವರು ಮಾತ್ರ ಯೇಸು ಕ್ರಿಸ್ತನನ್ನು ಬಿಡ್ಲಿಲ್ಲ. ಸುವಾರ್ತೆ ಸಾರುವುದಕ್ಕೆ, ಸುವಾರ್ತೆಗೋಸ್ಕರ ತಮ್ಮ ಪ್ರಾಣಗಳನ್ನೇ ಸಮರ್ಪಿಸಿಕೊಂಡ್ರು. ತಮ್ಮ ದುಡಿಮೆಯನ್ನು ಸಮಸ್ತವನ್ನು ದೇವರಿಗೆ ಒಪ್ಪಿಸಿಕೊಟ್ರು. ಮತ್ತೆ ಮೊದಲನೇ ಶತಮಾನದಲ್ಲಿ ಇವರಿಂದ ವಾಕ್ಯ ಕೇಳಿರ್ತಕ್ಕಂಥ ಭಕ್ತಾದಿಗಳು ಅವರ ಆಸ್ತಿಗಳೆಲ್ಲವನ್ನು ಮಾರಿ ಅಪೋಸ್ತಲರ ಪಾದದಲ್ಲಿ ತಂದಿಟ್ಟರಂತ ಪ್ರಿಯರೇ. ಒಂದ್ಸಲ ನಾವು ಅಪೋಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 32ನೇ ವಚನವನ್ನು ನೋಡೋಣ ಪ್ರಿಯರೇ. 4ನೇ ಅಧ್ಯಾಯ 32ನೇ ವಚನವನ್ನು ನೋಡೋಣ. ಎಂತ ಒಂದು ತ್ಯಾಗ, ಎಂತ ಒಂದು ಆಲೋಚನೆಗಳು ಅವರಿಗೆ ಬಂತು ನೋಡ್ರಿ ಪ್ರಿಯರೇ. ನಂಬಿದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾಗಿದ್ದೆಂದು ಹೇಳಲಿಲ್ಲ. ಎಲ್ಲವೂ ಅವರಿಗೆ ಉದುವಾಗಿ ಇತ್ತು. ಮತ್ತು ಕರ್ತನಾದ ಯೇಸು ಜೀವಂತವಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದಯವು ಅವರ ಮೇಲೆ ಇತ್ತು. ಅವರಲ್ಲಿ ಕೊರತೆ ಪಡುವವನು ಒಬ್ಬನು ಇರಲಿಲ್ಲ. ಯಾಕಂದ್ರೆ ಹೊಲ ಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು. ಅವರು ಪ್ರತಿಯೊಬ್ಬನಿಗೆ ಅವನವನ ಅವಶ್ಯದಂತೆ ಹಂಚಿಕೊಡುತ್ತಿದ್ದರು. ಯಾಕೆ ಆಸ್ತಿಗಳನ್ನು ಮಾರಿ ದುಡ್ಡು ತಂದು ಕಸಿ ಅಪೊಸ್ತಲರ ಪಾದದಲ್ಲಿ ಇಟ್ಟಿದ್ದಾರೆ ಅಂತಂದ್ರೆ, ಇದನ್ನ ನಾನು ಇಲ್ಲಿ ಇಟ್ಟು ಬಿಟ್ಟು ಹೋದ್ರೆ ಪರರ ಪಾಲಾಗುತ್ತೆ. ಇದನ್ನೇ ನಾನು ಮಾರಿ ದೇವರ ಕೆಲಸಕ್ಕೆ ಉಪಯೋಗಿಸಿದರೆ ಪರಲೋಕದಲ್ಲಿ ನನಗೆ ಬಹು ಗಂಟು ಇರುತ್ತದನ್ನಂತ ಆಲೋಚನೆ ಅಪೊಸ್ತಲರ ಕಾಲದಲ್ಲಿರ್ತಕ್ಕಂಥ ವಿಶ್ವಾಸಿಗಳಿಗೆ ಬಂತು ಪ್ರಿಯ. ಪರಲೋಕದಲ್ಲಿ ನನಗೆ ಬಹಳ ಗಂಟು ಇರುತ್ತೆ, ಇದನ್ನು ನಾನು ಮಾರಬೇಕು. ಇಲ್ಲಿ ಬಡ್ಡಿಗೆ ಕೊಟ್ರೆ 2 ರೂಪಾಯಿ ಬಡ್ಡಿ, 3 ರೂಪಾಯಿ ಬಡ್ಡಿ, 5 ರೂಪಾಯಿ ಬಡ್ಡಿ, 10 ರೂಪಾಯಿ ಬಡ್ಡಿ ಬರ್ಬೋದು, 20 ರೂಪಾಯಿ ಬಡ್ಡಿ ಬರ್ಬೋದು. ಆದ್ರೆ ಇದನ್ನು ಮಾರಿ ನಾನು ದೇವರ ಕೆಲಸ ನಿಮಿತ್ತವಾಗಿ ಖರ್ಚು ಮಾಡಿದರೆ ಪರಲೋಕದಲ್ಲಿ ನನಗೆ 100ರಷ್ಟು ಲಾಭ ಕೊಡುತ್ತಂತ ಹೇಳಿದಾನೆ ದೇವರು. ಅದಕ್ಕಾಗಿ ತಮ್ಮ ಹೊಲ ಮನೆಗಳನ್ನು ಮಾರಿ ಅವರವರ ಅಗತ್ಯಕ್ಕೆ ತಕ್ಕಂತೆ ಅವರಿಗೆ ಏನ್ ಮಾಡಿದ್ರಂತ ಖರ್ಚು ಮಾಡಿದ್ರಂತ ಪ್ರಿಯರೇ. ಖರ್ಚು ಮಾಡಿದ್ರ, ಬಡ್ಡಿ ಕೊಟ್ರ? ಖರ್ಚು ಮಾಡಿದ್ರು. ಇವತ್ತಿನ ದಿನದಲ್ಲಿ ಕ್ರೈಸ್ತರು ಹೆಂಗಿದ್ದಾರೆ? ಬಡ್ಡಿಗೆ ಕೊಡ್ತಾರ. ಬಡ್ಡಿ ವ್ಯಾಪಾರ ಮಾಡುವಂತವರಾಗಿದ್ದಾರೆ. ಒಂದ್ 10,000 ಇದ್ರೆ ಸಾಕು, ಬಡ್ಡಿ ಕೊಟ್ರೆ ತಿಂಗಳಿಗೆಲ್ಲ 1,000 2,000 ಹೆಚ್ಚಿಗೆ ಆಗುತ್ತ. ಆ 2,000 ಜಮಾ ಮಾಡಿ 12,000 ಬಡ್ಡಿ ಕೊಟ್ರೆ ಇನ್ನೂ ಬರೋದು 2-3 ತಿಂಗಳಕ್ಕೋಸ್ಕರ ಮತ್ತೆ ಡಬಲ್ ಆಗುತ್ತಂತ ಹೇಳಿ ಬಡ್ಡಿಗೆ ಕೊಟ್ಕೊಂಡು ಜೀವನ ಮಾಡುವಂತ ನಾಮಕಾರದ ಕ್ರೈಸ್ತರಿದ್ದಾರೆ ಪ್ರಿಯರೇ. ಅದೇ ದುಡ್ಡನ್ನು ದೇವರ ಕೆಲಸ ನಿಮಿತ್ತವಾಗಿ ಖರ್ಚು ಮಾಡಿದ್ರೆ ಪರಲೋಕದಲ್ಲಿ ಏನಿದೆ ಅಂತ ಗಂಟು ಜಮಾ ಆಗುತ್ತಂತ ಪ್ರಿಯರೇ. ಈ ರೀತಿಯಾಗಿ ಖರ್ಚು ಮಾಡುವುದ್ರ ಮುಖಾಂತರ ಪರಲೋಕಕ್ಕೆ ಸೇರುತ್ತದೆ. ಅದು ಪರಲೋಕಕ್ಕೆ ಸೇರ್ತದ. ನಿಂದು 1 ರೂಪಾಯಿ ಕೂಡ ವ್ಯರ್ಥವಾಗೋದಿಲ್ಲ ಪ್ರಿಯರೇ. ನೀನ್ ಅನ್ಕೊಳ್ಬಹುದು, ನಾನು ಕಾಣಿಕೆ ಕೊಡ್ತೀನಿ, ಅಯ್ಯ ತಿಂತಾನ ಆರಾಮಾಗಿರ್ತಾನ, ಪಾಸ್ಟರ್ ತಿಂತಾನ ಆರಾಮಾಗಿರ್ತಾನ ಅಂತ ಹೇಳಿ. ನೀನು ಕೊಡುವಂತ ಕಾಣಿಕೆ ಅಲ್ಲಿ ಪರಲೋಕದಲ್ಲಿ ಲೆಕ್ಕ ಬರೆದಿದೆ ಪ್ರಿಯರೇ. ಸೇವಕನು ಲೆಕ್ಕ ಬರೆದಿಟ್ಟುಕೊಂಡಿಲ್ಲ ಪ್ರಿಯರೇ, ಆದರೆ ದೇವರು ಲೆಕ್ಕ ಬರೆದಿಟ್ಟುಕೊಂಡಿದೆ. ನೀನ್ 100 ರೂಪಾಯಿ ಹಾಕ್ತೀಯೋ, 1,000 ರೂಪಾಯಿ ಹಾಕ್ತೀಯೋ, 2,000 ಕೊಡ್ತಾ ಇದೆಯೋ ದೇವರಿಗೋಸ್ಕರ, ದೇವರ ಕೆಲಸಗಳ ನಿಮಿತ್ತವಾಗಿ ಚರ್ಚ್ ಬೇಕು, ಜಾಗ ಬೇಕು ಅಂತೇಳಿ ಜಾಗಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ನೀನು ಕೊಟ್ಟದಂದ್ರೆ ಕೋಟ್ಯಾಂತರ ರೂಪಾಯಿ ಜಮಾ ಮಾಡುವಷ್ಟು ದೇವರು ನಿನಗಿದ್ದಾನೆ ಪ್ರಿಯರೇ. ಆಲೋಚನೆ ಮಾಡ್ರಿ ಪ್ರೀತಿಗೊಂಡಂತ ದೇವರ ಮಕ್ಕಳು. ಅನ್ಸಲ್ಲ ನಾವೇನ್ ಮಾಡ್ತಾ ಇದೀವಿ ಅಂತ, ನಾವೇನ್ ಮಾಡ್ತಾ ಇದೀವಿ ನಾವು ಪರಲೋಕದಲ್ಲಿ ಗಂಟು ಜಮಾ ಮಾಡಿಕೊಳ್ತಾ ಇದೀವಿ. ಸೇಫ್ಟಿ ಲಾಕರ್ ಅಲ್ಲಿದೆ ಪ್ರಿಯರೇ. ಈ ಲಾಕ್ ಯಾರಾದ್ರೂ ಹೊಡಿತಾರ, ಕನ್ನ ಕೊರಿತಾರ, ಆದ್ರೆ ಸೇಫ್ಟಿ ಲಾಕ್ ಪರಲೋಕದಲ್ಲಿ. ಹೆವೆನ್ಲಿ ಅಂದ್ರೆ ಪರಲೋಕ. ಪರಲೋಕದಲ್ಲಿ ನಿನ್ನ ಗಂಟು ಮಾಡಿಟ್ಟುಕೊಳ್ಳಬೇಕು. ಮಾಡಿಟ್ಕೋ, ಲೋಕದಲ್ಲಿ ಕೂಡಿಟ್ಕೋ. ನೀನ್ ದುಡ್ಡು ಜಮಾ ಅಲ್ಲಿ ಮಾಡು ಪ್ರಿಯರೇ, ಇಲ್ಲೆಲ್ಲ ಜಮಾ ಮಾಡೋದು ಪರಲೋಕದಲ್ಲಿ ಜಮಾ ಮಾಡು. ಪರಲೋಕದಲ್ಲಿ ಜಮಾ ಮಾಡಿಕೊಂಡ್ರೆ ನೀನು ಪರಲೋಕ ಆಗ್ತೀಯ. ನಿನ್ ಗಂಟು ಜಮಾ ಇರುತ್ತ, ಆರಾಮಾಗಿ ಪರಲೋಕದಲ್ಲಿ ದೇವರ ಕಾರ್ಯಗಳು ಮಾಡಬಹುದು ಅಂತದಂತ. ಆ ಗಂಟು ಏನಂತ ಮತ್ತೊಂದ್ಸಲ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನೋಡೋಣ ಪ್ರಿಯರೇ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 29ನೇ ವಚನ. ಆಗ ಯೇಸು ಅವ್ರಿಗೆ ಹೇಳಿದ್ದೇನೆ, ನನ್ನ ನಿಮಿತ್ತವಾಗಿ ಸ್ವಾರ್ಥ ನಿಮಿತ್ತವಾಗಿ ನೀವು ಮನೆಯನ್ನಾಗ್ಲಿ, ಹೊಲನ್ನಾಗ್ಲಿ, ಮಕ್ಕಳನ್ನಾಗ್ಲಿ, ತಂದೆಯನ್ನಾಗ್ಲಿ, ತಾಯಿಯನ್ನಾಗ್ಲಿ, ಅಣ್ಣ ತಮ್ಮಂದಿರನ್ನಾಗ್ಲಿ, ಅಕ್ಕ ತಂಗಿಯರನ್ನಾಗ್ಲಿ, ಭೂಮಿಯನ್ನಾಗ್ಲಿ
ಬಿಟ್ಟು ಬಿಟ್ಟು ನನಗೋಸ್ಕರ ಅದನ್ನು ಬಳಸಿದ್ದಾದ್ರೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ, ತಮ್ಮ, ಅಕ್ಕ, ತಂಗಿ, ತಾಯಿ, ತಂದೆ, ಮಕ್ಕಳು, ಭೂಮಿ, ಹಿಂಸೆಗಳು 100ರಷ್ಟು ಪರಲೋಕದಲ್ಲಿ ನಿನಗೆ ಇದೆ. ಅಂದ್ರೆ ಇದೆಲ್ಲ ಬಂಧತ್ವ ಸಿಗುತ್ತಂತ ಪ್ರಿಯರೇ. ಏನ್ ಸಂಪಾದನೆ ಮಾಡಿಕೊಂಡಪ್ಪ ಅಂತಂದ್ರೆ ಅಣ್ಣ, ತಮ್ಮ, ಅಕ್ಕ, ತಂಗಿ, ತಂದೆ, ತಾಯಿ, ಬಂಧು ಬಳಗ ಅನ್ನಂತ ಪ್ರೀತಿ. ಇಲ್ಲಿ ಇವ್ರನ್ನ ಪ್ರೀತಿ ಮಾಡಿದ್ವಲ್ಲ ನಾವು ಈ ಲೋಕದಲ್ಲಿ, ಈ ಸಂಬಂಧಗಳಿಗೋಸ್ಕರ ನಾವು ಖರ್ಚು ಮಾಡ್ತಾ ಇದೀವಿ, ಈ ಸಂಬಂಧಿಗಳಿಗೋಸ್ಕರ ನಾವು ಬದುಕ್ತಾ ಇದೀವಲ್ಲ, ಈ ಸಂಬಂಧಕ್ಕಿಂತ ಆತ್ಮೀಯ ಸಂಬಂಧ 100ರಷ್ಟು ನಿನಗೆ ಪರಲೋಕದಲ್ಲಿ ಸಿಗುತ್ತೆ. ಇಲ್ಲಿ ಒಬ್ಬ ಆತ್ಮೀಯ, ಇಲ್ಲಿ ಒಬ್ಬ ಅಣ್ಣನ ಕಳ್ಕೊಂಡ್ರೆ, ಇಲ್ಲಿ ದೇವರಿಗೋಸ್ಕರ ಒಂದು ಕುಟುಂಬನ ಕಳ್ಕೊಂಡ್ರೆ ಅಲ್ಲಿ 100 ಕುಟುಂಬಗಳು ನಿನಗೋಸ್ಕರ ಇದಾವ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಭೂಲೋಕದಲ್ಲಿ ನೋಡ್ತಾ ಇದೀವಿ ಪ್ರಿಯರ, ಶರೀರ ಸಂಬಂಧವಾದಂತ ರಕ್ತ ಸಂಬಂಧಿಕರನ್ನ ನೋಡ್ತಾ ಇದೀವಿ. ದುಡ್ಡಿದ್ದರನೇ ಅವ್ರು ನಮ್ ತಲ್ಲಿ ಇರ್ತಾರ, ದುಡ್ಡಿಲ್ಲ ಅಂದ್ರೆ ನಮ್ಮನ್ನ ಯಾರು ಮಾತಾಡ್ಸಲ್ಲ. ನಾವು ಬಡವರಾಗಿದ್ರೆ ನಮ್ಮನ್ನು ಮುಗಿಸಿ ನೋಡೋರು ಇರಲ್ಲ. ಅದೇ ಪರಲೋಕದಲ್ಲಿ ಅದೇ ದುಡ್ಡನ್ನ ದೇವರಿಗಾಗಿ ಖರ್ಚು ಮಾಡಿದ್ರೆ ಹಾಗೂ ನಿನಗೆ ಆತ್ಮಿಕರು ಎಷ್ಟು ಜನ, 100ರಷ್ಟು ಜನ ನಿನಗೆ ಸಿಗುತ್ತಾರ. ಆತ್ಮೀಯರು ಎಲ್ಲ ಸಿಗುತ್ತಾ, ಭೂಮಿ ಸಿಗುತ್ತ ಅಂತ ಹೇಳ್ತಾ ಇದ್ದಾನೆ. ಎಷ್ಟು ಅದ್ಭುತವಾದಂತ ಆಲೋಚನೆ ನೋಡ್ರಿ ಪ್ರಿಯರೇ, ಎಷ್ಟು ಅದ್ಭುತವಾದಂತ ಆಲೋಚನೆ. ಅದಕ್ಕೆ ಸೇಫ್ಟರ್ ಲಾಕರ್ ಎಲ್ಲಿದೆ ಅಂದ್ರೆ ಪರಲೋಕದಲ್ಲಿ, ಹೆವೆನ್ಲಿ ಸೇಫ್ಟರ್ ಲಾಕರ್. ಆ ಲಾಕ್ ನೀನು ಅಲ್ಲೇ ಮಾಡ್ಕೊಳ್ಬೇಕಾಗಿದೆ. ಅದು ನೀನೇ ಹೋಗಿ ಎಬ್ಬಟ್ಟೊತ್ತಿದ್ರೆ ನಿನಗೆ ಓಪನ್ ಆಗುತ್ತೆ. ಅದು ದೇವರು ನಿನಗೆ ಅನುಗ್ರಹಿಸುವಂತ ಲೋಕ, ಪರಲೋಕ. ಅಲ್ಲಿ ಆನಂದ, ಅಲ್ಲಿ ಸಂತೋಷ, ಸಮಾಧಾನ ಅಲ್ಲಿ ಸಿಗುತ್ತೆ ಪ್ರಿಯರೇ. ಪರಲೋಕದಲ್ಲಿ ನೀನು ಪಡುವಂತ ಆನಂದ ಎಂದಿಗೂ ನೀರಡಿಕೆ ಇಲ್ಲ, ಎಂದಿಗೂ ಅಲ್ಲಿ ನಿನಗೆ ಇಷ್ಟ ಅಂತಕ್ಕಂಥದ್ದೇ ಇಲ್ಲ. ಆ ರೀತಿಯಾಗಿ ನಿನ್ನನ್ನು ಆಶೀರ್ವಾದ ಮಾಡಿ ಪರಲೋಕದಲ್ಲಿ ತನ್ನ ಬಳಿಯಲ್ಲಿ ಇಟ್ಟುಕೊಳ್ತಾನೆ ಅಂತಕ್ಕಂಥದ್ದನ್ನು ನೆನಪಿನಲ್ಲಿ ಇಟ್ಟುಕೊಂಡು ದೇವರಿಗೋಸ್ಕರ ಬದುಕಬೇಕೆಂಬುದಾಗಿ ನಿನ್ನ ಕಷ್ಟಾರ್ಜಿತದಲ್ಲಿ ಪ್ರತಿಯೊಂದು ರೂಪಾಯಿದಲ್ಲಿ ನೀನು ಕನಿಷ್ಠ 10% ಮಾಡ್ತೋ, 25% ಮಾಡ್ತೋ, 50% ದೇವರಿಗೆ ಕೊಡ್ತು ನಿನ್ನ ಸಂಪಾದನೆಯಲ್ಲಿ. ಅದನ್ನ ನಿನಗೆ ಬಿಟ್ಟಿದ್ದು ಪ್ರಿಯರೇ. ಟೋಟಲ್ ಆಗಿ ದೇವರಿಗೋಸ್ಕರ ನೀನು ಬದುಕಬೇಕು, ದೇವರಿಗೋಸ್ಕರ ನೀನು ಖರ್ಚು ಮಾಡ್ಬೇಕಾಗಿದೆ ಅಂತ ಹೇಳಿ ಹೇಳುತ್ತಾ ಈ ಮಾತುಗಳಿಗೆ ಮುಗಿಸ್ತೇನೆ. ದೇವರು ಈ ಮಾತುಗಳಿಂದ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರಗಳು. ಈ ಸಮಯದಲ್ಲಿ ನೀನು ಹೇಳಂತ ಮಾತುಗಳನ್ನು ಹೇಳಿದ್ದೇನೆ ದೇವ. ಈ ಮಾತುಗಳು ಕೇಳಿರ್ತಕ್ಕಂಥ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಈ ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳುವುದನ್ನು ಬಿಟ್ಟು ಬಿಟ್ಟು ಪರಲೋಕಕ್ಕಾಗಿ, ಪರಲೋಕ ರಾಜ್ಯಕ್ಕಾಗಿ, ನೌಕ ಪಡುವುದಕ್ಕಾಗಿ ಸಹಾಯ ಮಾಡಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ ದೇವ. ಪ್ರತಿಯೊಬ್ಬರನ್ನು ಹೆಸರೆಸರಾಗಿ ಆಶೀರ್ವದಿಸರಿ ದೇವ. ಈ ಲೋಕದಲ್ಲಿ ಯಾವ ರೀತಿ ದುಡ್ಡನ್ನು ಜಮಾ ಮಾಡಿಕೊಳ್ಳಬೇಕಂತ ಆಲೋಚನೆಯಲ್ಲಿ ಇರತಕ್ಕಂಥವ್ರು ಅನೇಕರಿದ್ದಾರೆ ಪ್ರಿಯರೇ. ದೇವ, ಅದಕ್ಕಾಗಿ ದೇವ ಮತ್ತೆ ಈ ಲೋಕದಲ್ಲಿ ನಾವು ಗಂಟು ಮಾಡಿಟ್ಟುಕೊಳ್ಳದೆ ಪರಲೋಕದಲ್ಲಿ ಜಮಾ ಮಾಡಿಕೊಳ್ಳುವಂತ ಭಾಗ್ಯ ಅನುಗ್ರಹಿಸ್ರಿ. ಈ ವಾಕ್ಯ ಕೇಳಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸರಿ, ಬಲಪಡಿಸರಿ. ಅವ್ರ ಕುಟುಂಬಗಳನ್ನು ಆಶೀರ್ವದಿಸರಿ. ಅವ್ರ ಕುಟುಂಬಗಳಿಗೆ ಬೇಕಾಗಿರ್ತಕ್ಕಂಥವನ್ನು ಎಲ್ಲವನ್ನು ಒದಗಿಸಿಕೊಡ್ರಿ ದೇವ. ಪ್ರತಿಯೊಬ್ಬರಿಗೆ ಶಾಂತಿ ಸಮಾಧಾನವನ್ನು ಅನುಗ್ರಹಿಸ್ರಿ. ಒಳ್ಳೆ ಆರೋಗ್ಯವನ್ನು ಕೊಟ್ಟು ಬಲಪಡಿಸಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ ತಂದೆ. ಈಗ ದೇವ, ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಕ್ಕಂಥ ಮತ್ತು ದಾವಿದರ ಕುಟುಂಬವನ್ನು, ಮಹಾಲಕ್ಷ್ಮಿ ಅವರ ಕುಟುಂಬವನ್ನು ಆಶೀರ್ವದಿಸರಿ, ಬಲಪಡಿಸರಿ. ನಿನ್ನ ಚಿತ್ತದಂತೆ ಬದುಕುವುದಕ್ಕಾಗಿ ಗೂಗಲ್ ಮೀಟ್ ಮುಖಾಂತರ ಅನೇಕರಿಗೆ ಈ ಶೇರ್ ಮಾಡುವುದಕ್ಕೂ ಸಹಾಯ ಮಾಡ್ರಿ. ಮತ್ತೆ ಅದೇ ರೀತಿಯಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ದೇವ. ಮತ್ತು ಯೂಟ್ಯೂಬ್ ಅಲ್ಲಿ ಮತ್ತು ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಇನ್ನೂ ಅನೇಕ ಆಪ್ ಗಳಲ್ಲಿ ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರ ಹೃದಯಗಳಿಗೆ ತಲುಪುವಂತೆ ಸಹಾಯ ಮಾಡ್ತಾರೆ ಎಂಬುದಾಗಿ ನಂಬುತ್ತಾ ಇದ್ದೇನೆ. ಅವ್ರ ಕುಟುಂಬಗಳನ್ನು ಆಶೀರ್ವದಿಸರಿ, ಬಲಪಡಿಸರಿ. ನಿನ್ನ ಸೇವಕರಾಗಿರ್ತಕ್ಕಂಥ ನನ್ನನ್ನು ಕೂಡ ನೀವು ಆಶೀರ್ವಾದ ಮಾಡ್ರಿ. ನನಗೆ ಒಳ್ಳೆ ಆರೋಗ್ಯವನ್ನು, ಆಯುಷ್ಕಾಲವನ್ನು ಕೊಟ್ಟು ಬಲಪಡಿಸರಿ. ಸಮಸ್ತವು ನಿನ್ನ ಪದ್ಮಪಾದಕ್ಕೆ ಒಪ್ಪಿಸಿಕೊಡ್ತಾ ಈ ಚಿಕ್ಕ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನಪ್ಪ ತಂದೆ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ಅನನ್ಯತ ಸಹವಾಸವು ಈಗಲೂ ಯಾವಾಗಲೂ ಸದಾ ಕಾಲ ನಮ್ಮೊಂದಿಗೆ ನೆಲೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.